ಬಂಧಗಳಿರ್ತದೆ ಅಂತ ಹೇಳಿದರೆ, ಮದುವೆಯಾಗಿ ಮಕ್ಕಳಾಗದಿದ್ದರೆ ಅವರಿಗೆ ಒಂದು ದಿನ ನಿಲ್ಲಿಸಿ ದರ್ಶನ ಪಾತ್ರೆಯ ತಲೆಗೆ ನೀರು ಹಾಕಿ ಆ ಮಗುವನ್ನು ಶರೀರದಲ್ಲಿ ಇಡೀ ಹೀಗೆ ಮುಟ್ಟುವಂಥ ಕಾರ್ಯಕ್ರಮ ಇದೆಯಂತೆ. ಅದಕ್ಕೆ ಒಮ್ಮೆಗೆ ಒಂದು ದಿನಕ್ಕೆ 3,000 ಹಾಗೆ ಖರ್ಚು. ಜೊತೆಗೆ ನಿಮ್ಮ ಮಕ್ಕಳಾಗಬೇಕಾದ್ರೆ ಅವನ ದೈವಕ್ಕೆ ಸಾಧಾರಣ 30,000 ವೆಚ್ಚದ ಒಂದು ಕೋಲವನ್ನು ಕೊಡಬೇಕಂತೆ. ಹಾಗೆ ಮಕ್ಕಳಾಗುತ್ತದೆ ಅಂತ ಇಲ್ಲಿಯ ಪ್ರಚಾರಗಳು, ಇಲ್ಲಿ ನಮಗೆ ಮಾಹಿತಿ ಬಂದದ್ದು ಮತ್ತು ದಾಖಲೆಯೂ ಇದೆ. ಜೊತೆಗೆ ಮದ್ದು ಕಕ್ಕಿಸುವುದು, ಬತ್ತಲೆಯಾಗಿ ಮಲಗಿಸಿ ಒಕ್ಕಲಲ್ಲಿ ದೀಪ ಇಟ್ಟು ಮದ್ದು ಇದೆಯೋ ಹೋಗಿದೆ ಅಂತ ಪರೀಕ್ಷೆ ಮಾಡುವ ವಿಧಾನವೂ ಇದೆಯಂತೆ. ಈ ದರ್ಶನ ಪಾತ್ರೆ ಹಾಕಿದ ಬಟ್ಟೆಯ ಈ ಕೇಸರಿ ವರ್ಣವು ತುಳುನಾಡಿನಾದ್ಯಂತ ಯಾವ ಪಾತ್ರೆಯೂ ಹಾಕುವ ನಿಯಮಗಳಿಲ್ಲ. ಇಲ್ಲಿ ತುಳುನಾಡಿನ ದೈವಾರಾಧನೆಯಲ್ಲಿ ಬರುವಂಥದ್ದು ಎಲ್ಲವೂ ಶ್ವೇತವರ್ಣ, ಬಿಳಿ ವಸ್ತ್ರಗಳು. ಇಲ್ಲಿ ಈತ ಸನ್ಯಾಸಿಯ ವೇಷ ಹಾಕಿಕೊಂಡು ಕುತ್ತಿಗೆ ಒಂದು ರಕ್ತೇಶ್ವರಿಯಾಗೆ ಒಂದು ಸಂಕೊಲೆಯನ್ನು ಬಿಗಿದು ರಕ್ತೇಶ್ವರಿ ದರ್ಶನದಲ್ಲಿ ಸಂಕೊಲೆ ಬಿಗಿಯುವಂಥ ಕ್ರಮವನ್ನು ಮಾಡಿಕೊಂಡಿದ್ದಾನೆ. ಈತನು ಹಾಕಿದಂಥ ಹಾವಭಾವಗಳು, ಈತನ ನಾಲಿಗೆಯಲ್ಲಿ ಸುಡುವಂಥ ಕರ್ಪೂರ ಸುಡುವ ರೀತಿಯಾಗಲಿ, ಈತ ಹಾಕಿದಂಥ ಬಟ್ಟೆಗಳಾಗಲಿ, ಈತ ಹಾಕುವಂಥ ಪಿಂಗಾರದ ಹೂವನ್ನು ತಿಳ್ಕೊಳ್ಳಾಗಲಿ, ತೆಂಗಿನಕಾಯಿ ಹೊಡೆಯುವಂತಾಗಲಿ, ಈತನ ಕೊಡುವಂಥ ಅಪ್ಪನೆಗಳಾಗಲಿ, ಈತ ಮಾಡುವಂಥ ಕೈಯಲ್ಲಿ ಇಡುವಂಥ ಪಂಚಜೀಟಿಗೆಯಾಗಲಿ, ಈತ ಮಾಡುವಂಥ ಬಲಿಸೇವೆಗಳಾಗಲಿ, ಈತ ತೆಗೆಯುವಂಥ ಈ ಒಂದು ಹೆಜ್ಜೆಗಳಾಗಲಿ, ಇಲ್ಲಿ ಇರುವಂಥ ವಸ್ತುಗಳಾಗಲಿ, ಬಂದಂಥ ಒಂದು ರೀತಿಯಲ್ಲಿ ಬಂದ ಎಲ್ಲರಿಗೂ ಈ ಒಂದು ಸೇವಂತಿಗೆ ಹೂವನ್ನು ಬಿಸಾಡುವುದಾಗಲಿ, ಹೆಂಗಸರನ್ನು ತಬ್ಬಿಕೊಂಡು ಕುಣಿಯುವುದಾಗಲಿ, ಹೆಂಗಸರಿಗೆ ಮಾಲೆ ಹಾಕುವಂತಾಗಲಿ, ದೈವಗಳ ಹೆಸರನ್ನು ಕರೆಯುವಂತಾಗಲಿ, ಇದು ಎಲ್ಲವೂ ಮೋಸ. ಮುಗ್ಧ ಮಗುವಿಗೆ ಬಾಯಿ ಬಿಡುವಂತ ಕೇಳುವಂಥದ್ದು, ಬಾಯಿ ಬಿಡದಿದ್ದರೆ ಬಾಯಿಗೆ ಕರ್ಪೂರ ಇಡುವಂಥದ್ದು. ನಾನು ಹೇಳುವಂಥದ್ದು, ಆ ಮಗುವಿಗೆ ಒಂದು ಲೇಸು ಕೊಟ್ಟರೆ ತಿನ್ಬೋದು, ಕುರ್ಕುರೆ ಕೊಟ್ಟರೆ ತಿನ್ಬೋದು, ಕರ್ಪೂರ ತಿನ್ನುವಂಥ ಮಗು ಎಲ್ಲಾದರೂ ಇರ್ಬೋದಾ? ಅಲ್ಲ, ನಾನು ಹೇಳುವಂಥದ್ದು, ಕಣ್ಣೆದುರೇ ಈ ರೀತಿ ದರ್ಶನ ಪಾತ್ರೆಯಿಂದ ಚಿತ್ರಹಿಂಸೆಗಳಾದರೂ ಕೂಡ ಮೌನಕ್ಕೆ ಶರಣಾದಂಥ ಕುಟುಂಬಗಳು, ನೀವು ಈ ರೀತಿಯಾದ ಚಿತ್ರಹಿಂಸೆಯನ್ನು ಯಾಕೆ ನೀವು ನೋಡಿ ಕೂತಿದ್ದೀರಿ? ಪ್ರೇತ ಬಿಡಿಸುವ ನೆಪದಲ್ಲಿ ಮುಗ್ಧ ಭಕ್ತರನ್ನು ಕೂರಿಸಿ ಅವರಿಗೆ ನೆಲದಲ್ಲಿ ಬೇರೆ ಬೇರೆ ರೀತಿಯ ಬಾಬು ಕಟ್ಟಿನ ವಿಕೃತವಾದ ಸ್ತ್ರೀ ಸಂಬಂಧಿ ಮಂಡಲಗಳನ್ನು ಬಿಡಿಸಿ ಅದರ ಎಡಗಡೆ ಕುಚ್ಚಿಲಕ್ಕಿಯ ಅನ್ನವನ್ನು ಹಾಕಿ ಬೊಂಡ, ಕೊಲ್ತಿರಿ, ಕರ್ಪೂರ, ಕುರ್ದಿ ಇಂಥದ್ದನ್ನೆಲ್ಲ ಇಟ್ಟು ಭಯಗ್ರಸ್ತ ವಾತಾವರಣವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಕುರ್ದಿಯನ್ನು ಹಾಕಿ ಆ ಮಗುವಿಗೆ ತಿನ್ನಿಸುವಂಥ ವಿಕೃತ ಕೆಲಸಗಳು ನಡೀತಾ ಇದೆ ಅಂತೆ. ಇದು ಎಲ್ಲ ಕಡೆ ನಡೀತಾ ಇದೆ. ಈ ಮನುಷ್ಯ ಅಲ್ಲಿ ಇದನ್ನು ಪಂಚಮುಖಿ ಕಲ್ಕುಡ ಅಂತ ಕರೀತಾನೆ. ಪಂಚಮುಖಿ ಕಲ್ಕುಡ ಎಂಬ ಹೆಸರಿನ ದೈವಗಳಿಲ್ಲ. ಕಾಲಮ್ಮ ಕಲ್ಕುಡನೇ ಕಲ್ಲುಟ್ಟಿ ಕಲ್ಕುಡರಾಗಿ ಸಾನ್ನಿಧ್ಯ ಮೆರೆದಂಥ ಈ ಮಹಾದೈವಗಳು ಇವತ್ತು ಈತನ ಕೈಯಲ್ಲಿ ಪಂಚಮುಖಿ ಕಲ್ಕುಡ ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮುಂದಿನ ದಿನ ಈ ಅಪಮಾನವನ್ನು ನಾವು ಸಹಿಸುವುದಿಲ್ಲ, ನಿಮಗೆ ನಾನು ಪ್ರಶ್ನೆ ಮಾಡಿಯೇ ಮಾಡ್ತೇನೆ. ನನಗೆ ಕಷ್ಟ. ಈಗ ನಮಗೆ ಮಕ್ಕಳಿಗೆ ಹುಷಾರಿಲ್ಲ, ಕ್ಯಾನ್ಸರು, ಅದು ಇದು, BP, ಶುಗರು ಏನಾದರೂ ಬಂದರೆ ಇಂಥ ದರ್ಶನ ಪಾತ್ರೆ ಹತ್ರ ಬರ್ತೀರಿ ನೀವು. ಆದರೆ ಇದೇ ದರ್ಶನ ಪಾತ್ರೆಗೆ ಹುಷಾರಿಲ್ಲದಾಗ ಅವನು ಫೋನ್ ಮಾಡ್ತಾನೆ, ಯಾರಾದರೂ ಎಲ್ಲಿಯಾದರೂ ಒಳ್ಳೆಯ ಡಾಕ್ಟ್ರ್ ಇದ್ದಾರೆ ಅಂತ ಕೇಳ್ತಾನೆ ಅವನು. ಆವಾಗ ಇವನಿಗೋಸ್ಕರ ಇವನಿಗೆ ದರ್ಶನ ಮಾಡ್ಬೋದಲ್ವೇ? ಒಂದು ವೇಳೆ ಮಾಟ ಬಿಡಿಸ್ತೇನೆ, ಮಾಟದಲ್ಲಿ ಬರುವಂಥ ಮಂತ್ರಜಾವದೆ ಮಾಟ ಬಿಡಿಸ್ತೇನೆ, ಮಾಟದಿಂದ ಸಾಯ್ತದೆ, ಮಾಟದಿಂದ ರಕ್ತ ಕಾರ್ತಾರೆ, ಹೌದೇ ಆದರೆ ನಾನು ಈ ಮನುಷ್ಯನಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ನಿನ್ನ ಹತ್ರ ಅಂಥ ಮಾಂತ್ರಿಕತ ಶಕ್ತಿ ಇದ್ದರೆ ಈ ನಮ್ಮ ದೇಶದ ಗಡಿಗಳಲ್ಲಿ ಅಲ್ಲಲ್ಲಿ ನೀನು ಒಂದು ಎಲೆಯಲ್ಲಿ ಬೇರೆ ಬೇರೆ ಪುಂಡಿ ಪದಾರ್ಥ, ಕೋಳಿ, ಬೇರೆ ಬೇರೆ ಕುಂಬಳಕಾಯಿ, ಕೊಲ್ತಿರಿ, ಕುರಿ, ಸೂಟ ಎಲ್ಲ ಇಟ್ಟು ಅದನ್ನು ದಾಟು ಅಂತ ಹೇಳಿ ಆ ದೇಶದವನಿಗೆ. ಒಂದು ನಾಗಾರಾಧನೆಯಲ್ಲಿ ನಾಗಬನದಲ್ಲಿ ಆರಾಧನೆ ಮಾಡುವಂಥದ್ದು ವರ್ಷದಲ್ಲಿ ಒಂದು ದಿನ ಬಿಟ್ಟರೆ ಅದರಲ್ಲಿ ತಿಂಗಳ ಸಂಕ್ರಮಣ ಆಗಲಿ, ಅದಕ್ಕೆ ಜಾತ್ರೆಗಳಾಗಲಿ, ಅದಕ್ಕೆ ಈ ರೀತಿಯಾಗಿ ನೋಡಿ ಇಲ್ಲಿ ಒಂದು ಕೊಡೆಯನ್ನು ಇಟ್ಕೊಂಡಿದ್ದಾರೆ, ನಾಗನ ಮೂರ್ತಿ ಭಂಡಾರ ಬರುವ ನಿಯಮ ಬರ್ತದೆ, ಕರ್ಪೂರ ಆರತಿ ಕೊಡ್ತಾ ಇದೆ, ಇಲ್ಲಿ ನಾಗನ ಎದುರು ಸೂಟೆಗೆ ಬರ್ತದೆ, ಇದು ಎಲ್ಲವೂ ಇಲ್ಲಿ ನಡೀತಾ ಇದೆ. ಇಂಥ ನಿಯಮಗಳು ನಾಗಾರಾಧನೆಯಲ್ಲಿ ಬರುವುದೂ ಇಲ್ಲ, ಮತ್ತು ಆ ಸಾನ್ನಿಧ್ಯದಲ್ಲಿ ನಾಗ ಸಾನ್ನಿಧ್ಯ ಇರಲಿಕ್ಕೂ ಇಲ್ಲ. ಮತ್ತು ಇಂಥ ದರ್ಶನ ಪಾತ್ರಿಗಳ ಹತ್ರ ಒಂಟಿ ನೀವು ಹೆಣ್ಣು ಮಕ್ಕಳನ್ನು ಮಾತಾಡಲಿಕ್ಕೆ ಬಿಡಬೇಡಿ, ಜೊತೆಯಾಗಿಡಿ. ಯಾಕಂತ ಹೇಳಿದೆ, ಇನ್ನು ಮುಂದೆ ಬರುವ ವಿಡಿಯೋಗಳು ಭಯಾನಕವಾಗಿದೆ. ಆದ್ದರಿಂದ ಒಂದು ಜಾಗೃತ ದೃಷ್ಟಿಯಲ್ಲಿ ನಾವು ಇದನ್ನು ನಿಮಗೆ ತಿಳಿಸ್ತಾ ಇದ್ದೇವೆ, ಒಂದು ಜಾಗೃತಿಯ ದೃಷ್ಟಿಯಲ್ಲಿ. ಆದ್ದರಿಂದ ಎಲ್ಲರೂ ಜಾಗೃತರಾಗಿ ನಮ್ಮ ತುಳುನಾಡ ದೈವಗಳಿಗೆ ಬಿದ್ದಂಥ ಅಪಮಾನವನ್ನು
ಇದು ದಯವಿಟ್ಟು ನಾವು ತೊಲಗಿಸುವಂಥ ಕೆಲಸಗಳನ್ನು ಮಾಡಬೇಕು. ಮುಗ್ಧಾರಾಧನೆ ಒಂದು ಸರಳ ಆರಾಧನೆ. ತುಳುನಾಡಿನ ದೈವಾರಾಧನೆಯನ್ನು ನಮ್ಮ ಪೂರ್ವಜರು ಒಂದು ವಿಶೇಷವಾದ ಕಟ್ಟುಪಾಡು ನಿಯಮಗಳ ಜೊತೆಗೆ ಒಂದು ಗ್ರಾಮ ಮತ್ತು ಕುಟುಂಬ ಪದ್ಧತಿಯ ಒಳಗಡೆ ದೈವಗಳನ್ನು ಆರಾಧನೆ ಮಾಡಿಕೊಂಡು ಬರುವ ವಿಚಾರಗಳನ್ನು ನಂಬಿಕೆಯನ್ನಾಗಿ ಉಳಿಸ್ಕೊಂಡು ಬಂದಿದ್ದರು. ಬಹುಶಃ ಪ್ರಸ್ತುತ ಕಾಲಘಟ್ಟದಲ್ಲಿ ಇವತ್ತು ದೈವಾರಾಧನೆಯ ವಿಚಾರದಲ್ಲಿ ತುಳುನಾಡಿನ ದೈವಾರಾಧನೆಯನ್ನು ಅಣಕಿಸುವ ರೀತಿಯಲ್ಲಿ, ಇದಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ತುಳುನಾಡನ್ನೇ ಕೆಲವರು ಕೇಂದ್ರೀಕರಣ ಮಾಡಿಕೊಂಡು ಇದನ್ನೇ ನಾವು ಅನೇಕ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಕರ್ನಾಟಕದಾದ್ಯಂತ ದೈವಾರಾಧನೆಗೆ ಒಂದು ವ್ಯಾಪಾರೀಕರಣದ ನೆಪದಲ್ಲಿ, ಒಂದು ಮಾಂತ್ರಿಕತೆಯ ಹೆಸರಿನಲ್ಲಿ ಜನರನ್ನು ಮೋಸ ಮಾಡುವಂಥ ವಿಚಾರಗಳು ನಡೀತಾ ಇದೆ. ಅನೇಕ ವಿಚಾರಗಳನ್ನು ನಾವು ನೋಡಿ. ಇವತ್ತು ದೈವಾರಾಧನೆಗೆ ಅಪಚಾರ ಆದಾಗ ಅದು ಯಕ್ಷಗಾನ ಇರಲಿ, ನಾಟಕ ಇರಲಿ, ಬೇರೆ ಬೇರೆ ಮಾಂತ್ರಿಕತೆ ಇರಲಿ, ದರ್ಶನ ಇರಲಿ, ಜ್ಯೋತಿಷ್ಯ ಇರಲಿ, ವೈದಿಕತೆ ಇರಲಿ, ದೈವಾರಾಧನೆಗೆ ಅಪಚಾರ ಬಂದಾಗ ನಾವು ಎಲ್ಲ ವಿಚಾರದಲ್ಲಿ ಅದನ್ನು ವಿರೋಧಿಸಿದ್ದೇವೆ ಮತ್ತು ಅದನ್ನು ಖಂಡಿಸಿದ್ದೇವೆ. ಇನ್ನು ಮುಂದೆಯೂ ಇಂಥ ವಿಚಾರಗಳು ಬಂದಾಗ ನಾವು ಅದನ್ನು ಖಂಡಿಸ್ತೇವೆ. ನೋಡಿ, ಇಲ್ಲಿ ಒಂದು ಸಾಧಾರಣ ಕೊಪ್ಪ ಪರಿಸರದಲ್ಲಿ, ಬಹುಶಃ ಇದು ಅಲ್ಲಿ ಮಾತ್ರ, ಕೊಪ್ಪದಲ್ಲಿ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ, ಇವತ್ತು ಅನೇಕ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಡೆಯಲ್ಲೂ ಈ ರೀತಿಯಾದಂಥ ಜನರನ್ನು ಮೋಸ ಮಾಡುವಂಥ ಮೋಸದ ಕಟ್ಟೆಗಳು, ಮೋಸದ ಹೆಸರಿನ ದೇವಸ್ಥಾನಗಳು, ಕೆಲವೊಂದು ವಿಚಾರಗಳು ಇವತ್ತು ಕಂಡುಬರ್ತದೆ. ನೋಡಿ, ಇಲ್ಲಿ ತೋರಿಸುವಂಥ ಕೆಲವೊಂದು ಚಿತ್ರಗಳನ್ನು ನಾವು ಎಲ್ಲಿಯೂ ಹೋಗಿ ನಾವು ವಿಡಿಯೋ ಮಾಡಿದ್ದಲ್ಲ. ಹಾಗಂತೇಳಿ ಇದನ್ನು ಮಾಡಿದವರನ್ನು ಯಾವುದೇ ಒಂದು ಅವಾಚ್ಯ ಶಬ್ದಗಳಿಂದಲೂ ನಾವು ನಿಂದಿಸುವುದಿಲ್ಲ. ನಾವು ಅವರು ಹಾಕಿದಂಥ ವಿಡಿಯೋವನ್ನು ಎಲ್ಲಿಯೂ ನಾವು ಗೊಳಿಸುವುದಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ದೈವಾರಾಧನೆಯ ಒಂದು ಮೂಲ ನಿಯಮದಂಥ ದೈವಾರಾಧನೆಯನ್ನು ಈ ರೀತಿಯಾಗಿ ಜನರನ್ನು ಮೋಸ ಮಾಡಲು ದುರ್ಬಳಕೆ ಮಾಡಿಕೊಳ್ಳಬೇಡಿ. ನೋಡಿ, ಇಲ್ಲಿ ಒಬ್ಬ ದರ್ಶನ ಪಾತ್ರಿಯೊಬ್ಬ ಮನೆಯಲ್ಲೇ ಒಂದು ಆರಾಧನೆ ಮಾಡಿಕೊಂಡು ಅದನ್ನೇ ನೋಡಿ, ಇಲ್ಲೊಬ್ಬ ದರ್ಶನ ಪಾತ್ರಿ ತನ್ನ ಪ್ರಚಾರದ ದೃಷ್ಟಿಯಲ್ಲಿ ತನ್ನ ದರ್ಶನದ ವಿಡಿಯೋಗಳನ್ನು, ದೈವಗಳ ಹೆಸರುಗಳನ್ನು, ಬೇರೆ ಬೇರೆ ರೀತಿಯ ಮಾಂತ್ರಿಕತೆಯನ್ನು ಪ್ರಚಾರದ ದೃಷ್ಟಿಯಲ್ಲಿ ಬಳಸಿದ್ದನ್ನು ನಾವು ಇವತ್ತು ಜನರಿಗೆ ಇದು ಸರಿಯಾ ತಪ್ಪಾ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದೇವೆ. ಕರ್ನಾಟಕದಾದ್ಯಂತ ಎಲ್ಲರಿಗೂ ಹೇಳುವಂಥದ್ದು, ದಯವಿಟ್ಟು ಇಂಥ ತುಳುನಾಡು ಬಿಟ್ಟು ದೈವಾರಾಧನೆ ಬೇರೆ ಬೇರೆ ರೀತಿಯಲ್ಲಿ ಇರುವುದಿಲ್ಲ. ನಿಮಗೆ ಭಕ್ತಿಯಲ್ಲಿ ಆರಾಧನೆ ಮಾಡಬೇಕು, ನಂಬಿಕೆ ಮಾಡಬೇಕು, ಏನಾದರೂ ಕೈ ಮುಗಿಬೇಕಂದ್ರೂ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ದೈವಗಳಿಗೂ ಒಂದು ಮೂಲ ಕ್ಷೇತ್ರ, ಮೂಲ ದೇವಸ್ಥಾನ, ಮೂಲ ಮನೆ ಅಂತ ಇದೆ, ಅಲ್ಲಿ ಬಂದು ಪ್ರಾರ್ಥಿಸಬಹುದು. ನೋಡಿ, ಇಲ್ಲಿ ಒಬ್ಬ ದರ್ಶನ ಪಾತ್ರಿಯೊಬ್ಬರು ವಿಕೃತವಾಗಿ ವಿಶೇಷವಾಗಿ ಈ ಸೂಟಗಳನ್ನು ಹಿಡ್ಕೊಂಡು ಜನರನ್ನು ಭಯಭೀತರನ್ನಾಗಿ ಈ ರೀತಿ ಹೆದರಿಸಿ ಬೆದರಿಸಿ ಹಣ ಮಾಡುವ ಪ್ರಯತ್ನಕ್ಕೆ ಹೊರಟಿದ್ದಾರೆ. ನೋಡಿ, ಈ ಮನುಷ್ಯ ಇಲ್ಲಿ, ನಾನು ಈ ದರ್ಶನ ಪಾತ್ರೆಗೆ ಈ ಮೂಲಕ ನಾನು ಕೇಳುವಂಥದ್ದು, ನೀವು ಈಗ ಕಲ್ಕುಡ ದೈವದ ಬಗ್ಗೆ ಒಂದು ಮಾತನ್ನಾಡಿದ್ರಿ. ನೀವು ಕಲ್ಕುಡ ದೈವದ ಬಗ್ಗೆ ಪಂಚಮುಖಿ ಕಲ್ಕುಡ ಅಂತ ನೀವು ಹೆಸರಿಟ್ಟಿದ್ರಿ. ನಿಮಗೆ ನಾನು ಕೇಳುವಂಥದ್ದು, ಕಲ್ಕುಡನಿಗೆ ಪಂಚಮುಖಿ ಕಲ್ಕುಡ ಅಂತ ನಿಮಗೆ ಹೆಸರು ಕೊಟ್ಟವರು ಯಾರು? ಯಾವ ಆಧಾರದಲ್ಲಿ ನೀವು ಪಂಚಮುಖಿ ಕಲ್ಕುಡ ಅಂತ ಕರೆದ್ರಿ ಅಂತ ಕೇಳುವಂಥದ್ದು. ತುಳುನಾಡಿನ ಎಲ್ಲಿಯೂ ಅದಕ್ಕೆ ಅದರದೇ ಆದಂಥ ಸಂಧಿಪಾದಾನಗಳ ನಿಯಮಗಳಿದೆ. ನೀವು ಇದಕ್ಕೆ ಈ ರೀತಿಯಾಗಿ ತಪ್ಪು ಮಾರ್ಗದರ್ಶನ ನೀಡಿ ಜನರನ್ನು ಮೋಸ ಮಾಡುವುದನ್ನು ನಾವು ಖಂಡಿಸ್ತೇವೆ. ಮತ್ತು ಜನರು ಇಂಥ ವಿಚಾರಗಳಿಗೆ ಮೋಸವಾಗಬಾರದಂತ ನಾವು ಈ ರೀತಿಯಾದ ಮಾಧ್ಯಮದ ಮುಖಾಂತರ ನಿಮ್ಮನ್ನು ವಿನಂತಿ ಮಾಡ್ತೇವೆ. ಜೊತೆಗೆ ನೋಡಿ, ಇಲ್ಲಿ ಒಂದು 45ಕ್ಕೂ ಮಿಕ್ಕಿ ಒಂದು ನಾಗನ ಕಲ್ಲುಗಳು ಇಲ್ಲಿ ಕಾಣುತ್ತೆ. ನೋಡಿ, ಈ ರೀತಿಯಾಗಿ ತುಳುನಾಡಿನಲ್ಲಿ ನಾಗಾರಾಧನೆಗೆ ಅದರದೇ ಆದಂಥ ವಿಶೇಷವಾದ ಮಹತ್ವ ಇದೆ. ಆ ನಾಗಾರಾಧನೆ ಎಂಬುದು ಒಂದು ದೈವಗಳ ಸಾನ್ನಿಧ್ಯದ ಬದಿಯಲ್ಲಿ, ಕಂಬಲ ಗದ್ದೆಗಳ ಬದಿಯಲ್ಲಿ, ನೀರಾಶ್ರಯ ಇರುವಂಥ ಬದಿಯಲ್ಲಿ, ಕುಟುಂಬದ ಮನೆಯ ಬದಿಯಲ್ಲಿ, ಒಟ್ಟು ತಂಪಾದ ಪ್ರದೇಶದಲ್ಲಿ ಅದಕ್ಕಾಗಿಯೇ ಒಂದು ಬನ ಎಂಬ ಒಂದು ಕಲ್ಪನೆಯನ್ನು ಮಾಡಿ ಸುಮಾರು 10-20 ಸೆಂಚುಗಳಲ್ಲಿ ಸಾಂಪ್ರದಾಯಿಕ ಮರಗಳ ಮಧ್ಯದಲ್ಲಿ ಒಂದು ಗುರುತಿಸಲಿಕ್ಕೋಸ್ಕರ ಒಂಟಿ ನಾಗನ ಕಲ್ಲನ್ನಿಟ್ಟಂಥ ನಾಗಬನಗಳು ತುಳುನಾಡಿನಾದ್ಯಂತ ಇರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ 40ಕ್ಕಿಂತಲೂ ಮಿಕ್ಕಿ ಇಂಥ ಈ ಕಲ್ಲುಗಳನ್ನು ಈ ಮನುಷ್ಯ ಇಲ್ಲಿ ಇಟ್ಟಿದ್ದಾನೆ. ಇದು ನಾಗನ ಕಲ್ಲು ಮಾರುವ ಅಂಗಡಿಯೋ ಅಲ್ಲ ನಾಗನ ಕಲ್ಲುಗಳು ತಯಾರಾಗುವ ಫ್ಯಾಕ್ಟ್ರಿಯೋ
ಅಲ್ಲ ಒಂದು ನಾಗ ಸಾನ್ನಿಧ್ಯವ ಅಂತ ನಾನು ಪ್ರಶ್ನೆ ಮಾಡುವಂಥದ್ದು. ಯಾವುದೇ ಕಾರಣಕ್ಕೂ ನೋಡಿ, ಕರ್ನಾಟಕದಂಥ ಭಕ್ತರು ಗಮನಿಸಬೇಕು, ಅನೇಕ ದೈವಭಕ್ತ ಕುಟುಂಬಗಳಿವೆ. ಯಾವುದೇ ಕಾರಣಕ್ಕೂ ಈ ತುಳುನಾಡಿನ ನಿಯಮದ ಪ್ರಕಾರ ನಾಗಬನಗಳು ಎಲ್ಲಿಯೂ ಕಟ್ಟೆಯಲ್ಲೂ ಇರುವುದಿಲ್ಲ, ಬಯಲು ಸೀಮೆಯಲ್ಲಿ ಇರುವುದಿಲ್ಲ, ಬೇರೆ ಮೈದಾನದಲ್ಲಿಯೂ ಇರುವುದಿಲ್ಲ. ಅದಕ್ಕಾಗಿಯೇ ಪೂರ್ವ ನಿರ್ಧರಿತ ಪ್ರದೇಶಗಳಲ್ಲಿ ಮಾತ್ರ ನಾಗಾರಾಧನೆ ಇರುವಂಥದ್ದು. ಮತ್ತು ಯಾವುದೋ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಅದನ್ನೇ ದೇವಸ್ಥಾನವನ್ನಾಗಿ ಮಾಡಿ ಅದರಲ್ಲಿ ಈ ರೀತಿಯಾಗಿ ಕಲ್ಲುಗಳ ರಾಶಿ ಹಾಕಿದ್ದು ಜನರನ್ನು ನಾಗನ ಹೆಸರಿನಲ್ಲಿ ಮೋಸ ಮಾಡಲಿಕ್ಕೆ ಹೊರಟಂಥ ವಿಚಾರ. ನಾವು ಇಲ್ಲಿಂದಲೇ ಸ್ಪಷ್ಟಪಡಿಸ್ತೇವೆ, ಯಾವುದೇ ಕಾರಣಕ್ಕೂ ಈ 40 ಕಲ್ಲುಗಳು 45ಕ್ಕೂ ಮಿಕ್ಕಿ ಕಲ್ಲುಗಳಿರುವ ಜಾಗದಲ್ಲಿ ನಾಗ ಸಾನ್ನಿಧ್ಯವೇ ಇಲ್ಲ ಅಂತ ನಾವು ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಇದು ಇಂಥ ನಿಯಮಗಳು ತುಳುನಾಡಿನಾದ್ಯಂತವೂ ಇಲ್ಲ. ನೋಡಿ, ಈ ನಾಗಬನಗಳು ಯಾವ ರೀತಿ ಇದೆ ಅಂತ ನೋಡಿ. ಇದು ಒಂದು ರೀತಿಯಾಗಿ ವಿಕೃತವಾಗಿ ಜನರನ್ನು ಭಯಭೀತ ಮಾಡಲು ಬೇರೆ ಬೇರೆ ರೀತಿಯ ಒಂದು ಸಿಮೆಂಟಿನ ರೂಪದ ಹಾವುಗಳು, ಬೈಂಡಿಂಗ್ ವೈರ್ನ ಸರಿಗೆಯ ನಾಲಿಗೆ, ಗೋಲಿಯ ಕಣ್ಣಿನ ಕಣ್ಣುಗಳು, ಹಳದಿ ಬಣ್ಣ, ಮೇಲಿನಿಂದ ಶೀಟುಗಳು, ಕಬ್ಬಿಣದ ಶೀಟುಗಳು, ಅದರ ಮೇಲೆ ನೋಡಿ, ಅದರ ಮೇಲೆ ಈ ಮನುಷ್ಯ ಆ ಒಂದು ನಾಗನ ಕಲ್ಲಿನ ಎದುರುಗಡೆ ಸೈಕಲ್ ಮಾರ್ಕಿನ ಕರ್ಪೂರ ಇಟ್ಟು ಕರ್ಪೂರ ಪ್ರಿಯನಾಗಿ ಆ ನಾಟ್ಯ ಮಾಡುವಂಥದ್ದೆಲ್ಲವೂ ಜನರನ್ನು ಮೋಸ ಮಾಡುವಂಥ ಭಕ್ತಿಯ ಹೆಸರಿನಲ್ಲಿ ಮೋಸ ಮಾಡುವ ವಿಧಾನಗಳು ತುಳುನಾಡಿನಾದ್ಯಂತ ಎಲ್ಲಿಯೂ ಈ ರೀತಿಯಾದಂಥ ದರ್ಶನ ಮಾಡುವಂಥದ್ದು, ಸೂಟ ಇಟ್ಕೊಳ್ಳುವಂಥದ್ದು, ಮಂಡಲ ಹಾಕುವಂಥ ನಿಯಮಗಳು ಈ ರೀತಿಯಾಗಿಲ್ಲ. ಎಲ್ಲವೂ ಬನದ ಕಲ್ಪನೆಯಲ್ಲಿರುವಂಥ ನಾಗಾರಾಧನೆ. ಅಲ್ಲಿ ನೋಡಿ, ಒಂದು ಕಲ್ಲುಗಳಲ್ಲಿ ಎಲ್ಲೋ ತಪ್ಪಿ ನಿಲ್ಲಕ್ಕೆ ಜಾಗ ಇಲ್ಲ. ಆ ಇದ್ದ ಜಾಗದಲ್ಲಿ ಎಲ್ಲೋ ಒಂದು ನಾಗರ ಹಾವು ಬಂದಿದೆ, ಅದನ್ನು ದೇವರು ಪ್ರತ್ಯಕ್ಷ ಆದಂಥ ಜನರಿಗೆ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಾನು ಹೇಳುವಂಥದ್ದು, ನಾಗಬನಕ್ಕೋ ನಾಗನ ಕಟ್ಟೆಗೋ ಎಲ್ಲಿಯಾದರೂ ಬಂದರೆ ಅಲ್ಲಿ ಬರದಿದ್ದರೆ ಅದು ಅದರದೇ ಜಾಗ. ಅದು ಈಗ ಇದು ಸುಳ್ಳಿನ ಜಾಗ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬನದಲ್ಲಿ ಒಬ್ಬ ನಾಗ ಬಂದರೆ ಅದು ನಾಗನನ್ನೇ ಜಾಗ. ಅದು ಇವತ್ತು ಅದನ್ನು ಆಕ್ರಮಣ ಮಾಡಿದ್ದಾರೆ ಜನರು, ಈ ರೀತಿ ಕಾಂಕ್ರೀಟ್ ಕಟ್ಟಡಗಳನ್ನ ಕಟ್ಟಿ. ನಾನು ಹೇಳುವಂಥದ್ದು, ಈ ನಾಗ ಪ್ರತ್ಯಕ್ಷ ಆಗಬೇಕಾದದ್ದು ಯಾವಾಗ? ಈ ರೀತಿ ನಾಗನ ಕಟ್ಟೆಯಲ್ಲಿ ಕೂತು ಕರ್ಪೂರ ಇಟ್ಟು ಜನರನ್ನು ಮೋಸ ಮಾಡುವ ಸಮಯದಲ್ಲಿ ನಾಗ ಮೆಲ್ಲ ಪ್ರತ್ಯಕ್ಷ ಆದರೆ ಒಳ್ಳೆಯದಿತ್ತು ಅಂತ ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ದೈವದ ಹೆಸರಿನಲ್ಲಿ, ನಾಗನ ಹೆಸರಿನಲ್ಲಿ, ಜೊತೆಗೆ ಇವತ್ತು ಬೇರೆ ಬೇರೆ ದೈವಗಳ ಹೆಸರುಗಳು ಮಹಾಲಕ್ಷ್ಮಿ ಮಂತ್ರ ಜಾಬದೆ, ಪರಮಾತ್ಮ ಪಂಜುರ್ಲಿ, ಇಂಥ ಒಂದು ಬೇರೆ ಬೇರೆ ರೀತಿಯ ಹೆಸರುಗಳನ್ನಿಟ್ಟು ಜನರನ್ನು ಮೋಸ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಜೊತೆಗೆ ಒಂದೇ ವ್ಯಕ್ತಿಗೆ ಒಂದು ದಿನದಲ್ಲಿ ಬೆಳಿಗ್ಗೆ ದುರ್ಗಾ ಪರಮೇಶ್ವರಿ, ಸಾಯಂಕಾಲ ಮತ್ತೆ 11 ಗಂಟೆಗೆ ವರ್ತೆ, ಮತ್ತು 1 ಗಂಟೆಗೆ ಪಂಜುರ್ಲಿ, 3 ಗಂಟೆಗೆ ನಾಗಯಕ್ಷಿ, 5 ಗಂಟೆಗೆ ಬೇರೆ ಬೇರೆ ದೈವ, ರಾತ್ರಿ 12 ಗಂಟೆಯವರೆಗೆ ನಿರಂತರ ಒಂದು ವ್ಯಕ್ತಿಗೆ ಪ್ರೇತಗಳು ಬರ್ತದೆ ಅಂತ ಹೇಳಿದರೆ ಇದು ಜನರನ್ನು ಮೋಸ ಮಾಡುವ ರೀತಿ. ಜನರ ಈ ಬಗ್ಗೆ ಗಮನ ಹರಿಸಿ ಜನರ ಹತ್ರ ಅನುಭವ ಕೇಳ್ಕೊಂಡು ಇಂಥ ಕಟ್ಟೆಗಳಿಗೆ ಹೋಗಿ ಅಂತ ಹೇಳುವಂಥದ್ದು. ಇವತ್ತು ಇಲ್ಲಿ ಮಾಡುವಂಥ ಆ ಸೂಟೆಯಲ್ಲಿ ಹೊಡ್ಕೊಂಡಿರ್ಬೋದು, ತೆಂಗಿನಕಾಯಿಯಲ್ಲಿ ಹೊಡೆಯುವಂಥದ್ದಿರ್ಬೋದು, ಬೇರೆ ರೀತಿಯ ಕುಸ್ತಿಗಳನ್ನು ತೆಗೆಯುವಂಥದ್ದಿರ್ಬೋದು, ಮತ್ತು ಯಕ್ಷಗಾನದ ವೇಷಧಾರಿ ಮಹಿಷಾಸುರನ ಜೊತೆ ದೈವಗಳನ್ನು ಬಲಿ ಇರುವಂಥದ್ದು, ಜೀಟಿಗೆಯಲ್ಲಿ ಸುತ್ತು ಬರುವಂಥದ್ದು, ಅಲ್ಲಿ ಯಾವ ಕರ್ಮಾಂಗಗಳು ನಡೀತಾ ಇದೆಯೋ ಇದು ಎಲ್ಲವೂ ದೈವಗಳ ಹೆಸರಿನಲ್ಲಿ ನಡೆಯುವಂಥ ಮೋಸದ ದಂಧೆಯಾಗಿದೆ. ಜನರನ್ನು ಮೋಸ ಮಾಡಿಸಲು ಆಗುವಂಥ ದಂಧೆಯಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ಗಮನಿಸಬೇಕು. ಜೊತೆಗೆ ಇದು ಇವತ್ತು ಈ ಜಾಗದಲ್ಲಿ ಮಾತ್ರ ಇಂಥದ್ದು ಕಾಣಸಿಗುವುದಲ್ಲ. ಇವತ್ತು ಕರ್ನಾಟಕದಾದ್ಯಂತ ದೈವದ ಹೆಸರಿನಲ್ಲಿ ಅನೇಕ ಮೋಸದ ಕಟ್ಟೆಗಳೂ ಇದೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇವತ್ತು ಇಂಥ ಅಮಾವಾಸ್ಯೆ ಕೋಲವನ್ನು ಕೊಡುವುದು, ಬೇರೆ ಬೇರೆ ಕಟ್ಟೆಗಳನ್ನು ನಿರ್ಮಾಣ ಮಾಡುವುದು, ಬೇರೆ ಬೇರೆ ನಿಮಗೆ ಇಡೀ ಕರ್ನಾಟಕದಾದ್ಯಂತ ಇದಕ್ಕೆ ಒಂದು 10 ಏಜೆಂಟುಗಳು ಮತ್ತು ಒಂದಷ್ಟು ಮಾಧ್ಯಮ ಪ್ರಚಾರದ ದೃಷ್ಟಿಯಲ್ಲಿ ಮಾಧ್ಯಮಗಳನ್ನು ಬಳಸಿಕೊಳ್ಳೋದು, ಬಂದ ಭಕ್ತರಲ್ಲಿ ಕೈಕಾಲು ಕಣ್ಣುಗಾಲು ಬರ್ತದೆ ಅಂತ ಹೇಳುವಂಥದ್ದು ಈ ರೀತಿ ನಿರಂತರವಾಗಿ ನಡೀತಾ ಇದೆ. ಜೊತೆಗೆ
ಪ್ರಸ್ತುತ ಕಾಲಘಟ್ಟದಲ್ಲಿ ಕೆಲವೊಂದು ಸ್ವಾಮೀಜಿಗಳು ಸಮೇತ ಈಗ ಈ ರೀತಿ ಜನರಿಗೆ ನಿಮಗೆ ನೋವುಗಳಿದ್ದರೆ ಮಾಯ ಮಾಡ್ತೇನೆ, ಶರೀರದ ರೋಗಗಳನ್ನು ಮಾಯ ಮಾಡ್ತೇನೆ, ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಕೊಡುವಂಥದ್ದು ನಡೀತಾ ಇದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಎಂಬುದು ಒಂದು ಇದನ್ನು ಸತ್ಯನಾಪುರ ಅಂತ ಕರಿತೇವೆ ನಾವು. ಸತ್ಯದ ಭೂಮಿ, ಧರ್ಮದ ಮಣ್ಣಾದಂಥ ತುಳುನಾಡಿನಲ್ಲಿ ಎಲ್ಲಿಯೂ ಇಂಥ ಮಾಂತ್ರಿಕತೆಗಳು ಯಾವ ಪೂರ್ವಜರಿಂದಲೂ ಬರಲಿಲ್ಲ. ಇಲ್ಲಿ ಏನಿದ್ರೂ ದೈವಗಳನ್ನು ನಂಬಿ ದೈವಗಳನ್ನು ಪ್ರಾರ್ಥಿಸುವಂತೆ ಇರುವಂಥದ್ದು ವಿನ ದೈವಗಳ ಹೆಸರಿನಲ್ಲಿ ಮೋಸ ಮಾಡುವುದು, ಹಣ ಮಾಡುವಂಥ ನಿಯಮಗಳಿಲ್ಲ. ಬಹುಶಃ ಇವತ್ತು ಅಮಾವಾಸ್ಯೆಯ ಕೋಲದ ನೆಪದಲ್ಲಿ ಮತ್ತು ಅನೇಕ ಕಡೆಗಳಲ್ಲಿ ದೈವಗಳಿಗೆ ಕೋಲ ನೀಡುವುದು, ಕೋಲ ನೀಡಿದ ನಂತರ ಅದೇ ಕೋಲದಲ್ಲಿ ನಿಮಗೆ ಪ್ರೇತ ಬಂದಿದೆ, ಮಾಟ ಮಾಡಿದ್ದಾರೆ, ಇದನ್ನು ತೆಗಿಬೇಕು, ಕಲಿಬೇಕು, ಈ ರೀತಿಯಾಗಿ ನಿಮಗೆ ಹೇಳುವುದರ ಮುಖಾಂತರ ಮತ್ತೆ ಒಂದು ಕೋಲಕ್ಕೆ 35,000 ತಗೊಂಡು ಮತ್ತೆ ಪ್ರೇತ ಬಿಡಿಸಲಿಕ್ಕೋಸ್ಕರ ಲಕ್ಷಾಂತರ ಮುಗಿಸುವಂಥ ಪರಿಸ್ಥಿತಿ, ಒಟ್ಟು ಹಣ ಮಾಡುವ ದಂಧೆಯಾಗಿದೆ. ಇದು ದಂಧೆಯಾಗಿದೆ. ಇಲ್ಲಿ ಸಾಮಾನ್ಯ ಹೆಣ ಸುಡಲು ಬೇಕಾಗುವುದು 5,000 to 10,000 ರೂಪಾಯಿ. ಇಲ್ಲಿ ನೋಡಿ, ಒಂದು ಪ್ರೇತವನ್ನು ಬಿಡಿಸಲು ಖರ್ಚಾಗುವುದು 1 ಲಕ್ಷಕ್ಕಿಂತ. ಇದು ಇಂಥ ಅನೇಕ ವಿಚಾರಗಳಿಗೆ ಮುಗ್ಧ ಭಕ್ತರು, ಬಡತನ ರೇಖೆಯಿಂದ ಕೆಳಗಿರುವವರೇ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಆದ್ದರಿಂದ ನೋಡಿ, ಇಲ್ಲಿ ತೋರಿಸುವಂಥ ಈ ಎಲ್ಲ ದೈವಾರಾಧನೆ ಹೆಸರಿನ ಮಾಂತ್ರಿಕತೆಗಳೆಲ್ಲವೂ ಸುಳ್ಳಾಗಿದೆ. ತುಳುನಾಡಿನಲ್ಲಿ ಎಲ್ಲಿಯೂ ಇಲ್ಲಿ ದೈವಗಳಿಗೆ ಈ ರೀತಿಯಾದಂಥ ಸುಳ್ಳು ಹೆಸರುಗಳು, ಈ ರೀತಿಯಾದ ಪಂಚಮುಖಿ ಕಲ್ಕುಡ, ಮಹಾಲಕ್ಷ್ಮಿ ಮಂತ್ರದೇವತೆ, ಪರಮಾತ್ಮ ಪಂಜುರ್ಲಿ, ಮತ್ತು ಕಾರ್ಣಿಕದ ಕಲ್ಲುಟ್ಟಿ, ನಾಗಯಕ್ಷಿ, ಈ ರೀತಿಯಾದಂಥ ಹೆಸರುಗಳು ತುಳುನಾಡಿನಾದ್ಯಂತ ಇಲ್ಲ. ಈ ರೀತಿಯಾದಂಥ ಸುಳ್ಳು ಸೇವೆಗಳು ಇದೂ ಸಹ ಇಲ್ಲಿಯೂ ಇಲ್ಲ. ತುಳುನಾಡಿನಾದ್ಯಂತ ಎಲ್ಲಿಯೂ ಯಾವುದೇ ನೀವು ದೈವಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿ ಎಲ್ಲಿಯೂ ನಿಮಗೆ ಸೇವಾ ದರಪಟ್ಟಿಗಳಿರುವುದಿಲ್ಲ. ಇಲ್ಲಿ ನೋಡಿ, ಬೇರೆ ಬೇರೆ ರೀತಿಯ ದರಪಟ್ಟಿಗಳನ್ನು ಈ ಮನುಷ್ಯ ಹಾಕ್ಕೊಂಡಿದ್ದಾನೆ. ಇವರು ಮಾತ್ರ ಅಲ್ಲ, ಇವತ್ತು ಕೊಪ್ಪ ಸೇರಿ ಕರ್ನಾಟಕದಾದ್ಯಂತ ಅನೇಕ ಕಡೆ ಇಂಥ ದಂಧೆಗಳು ನಡೀತಾ ಇದೆ. ಇಲ್ಲಿ ಒಂದರ ಹೆಸರುಗಳನ್ನು ನಾವು ಪಟ್ಟಿಯನ್ನು ನೀಡಿದ್ದೇವೆ. ಇಲ್ಲಿ ಬರುವಂಥ ಎಲ್ಲ ಪಟ್ಟಿಗಳು ಸುಳ್ಳಾಗಿರುತ್ತದೆ. ಇಲ್ಲಿ ತುಲಭಾರ ಸೇವೆ, ಜೀಟಿಗೆ ಸೇವೆ, ಗಗ್ಗರ ಸೇವೆ, ಉಯಿಲು ಸೇವೆ, ಜೀಟಿಗೆ ಬಲಿ ಸೇವೆ, ಬೇರೆ ಬೇರೆ ಸೇವೆಗಳನ್ನು ಅದಕ್ಕೆಲ್ಲ 25,000, 5,000, 10,000, 1,000 ಈ ರೀತಿ ಬೇರೆ ಬೇರೆ ದರಪಟ್ಟಿಗಳನ್ನು ಹಾಕಿ ಜನರನ್ನು ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಸಜ್ಜನ ದೈವಭಕ್ತ ಬಂಧುಗಳೇ, ಇಂಥ ಮೋಸಕ್ಕೆ ಬಲಿಯಾಗಬೇಡಿ. ದಯವಿಟ್ಟು ತಾವುಗಳು ದಕ್ಷಿಣ ಕನ್ನಡ ಜಿಲ್ಲೆಗೋ ತುಳುನಾಡಿಗೋ ಬಂದಾಗ ನೀವು ಇಲ್ಲಿ ವಿಚಾರಿಸಿಕೊಳ್ಳಿ. ಇಲ್ಲಿ ದೈವಗಳದ್ದೇ ಆದಂಥ ಅನೇಕ ಕಾರಣಿಕದ ಆದಿಸ್ಥಳಗಳಿವೆ. ಅಲ್ಲಿ ಮಾತ್ರ ನೀವು ಪ್ರಾರ್ಥಿಸಿ, ಯಾವುದೇ ಸೇವೆಗಳನ್ನು ಮಾಡಬೇಡಿ. ನಿಮ್ಮ ಇಷ್ಟಾರ್ಥ ನೆರವೇರಿಸಲಿಕ್ಕೆ ನಿಮಗೆ ಅಲ್ಲಿ ಬಂದು ಪ್ರಾರ್ಥಿಸಿ ಹೋಗಿ. ಬದಲಾಗಿ ಕುತ್ತಾರಿನ ಹೆಸರಿನಲ್ಲಿ, ಕೊರಗಜ್ಜನ ಹೆಸರಿನಲ್ಲಿ ಅನೇಕ ಕಡೆಗಳಲ್ಲಿ ಇಂಥ ಮೋಸದ ದಂಧೆಯ ಕಟ್ಟೆಗಳು ಆರಂಭವಾಗಿದೆ. ಮಂತ್ರಜಾವದ ಹೆಸರಿನಲ್ಲಿ ಅನೇಕ ಮೋಸದ ದಂಧೆಯ ಕಟ್ಟೆಗಳು ಕರ್ನಾಟಕದಾದ್ಯಂತ ಆರಂಭವಾಗಿದೆ. ಪಂಜುರ್ಲಿಯ ಹೆಸರಿನಲ್ಲಿ ದಂಧೆಗಳು ಆರಂಭವಾಗಿದೆ. ತುಳುನಾಡು ಬಿಟ್ಟು ನಮ್ಮ ದೈವದ ನಿಯಮದ ಪ್ರಕಾರ ಘಟ್ಟದ ಬರಿದ್ದು ಸಮುದ್ರದ ಬರಿ ಮುಟ್ಟ ಅಂತ ಹೇಳುವಂಥದ್ದು. ತೀರ್ಥಹಳ್ಳಿ, ಕೆಲವು ಜಾಗ ಕೊಪ್ಪ, ನಿಮಗೆ ಮಡಿಕೇರಿ, ಸಕಲೇಶ್ಪುರ, ಮೂಡುಗೆರೆ, ಈ ಭಾಗ ಶೃಂಗೇರಿ, ಈ ಭಾಗದಲ್ಲಿ ಈ ಊರಿನಿಂದ ಹೋದಂಥ ಜೀವನೋಪಾಯಕ್ಕಾಗಿ ಸ್ವಾವಲಂಬಿ ಬದುಕಿಗೋಸ್ಕರ ಘಟ್ಟಕ್ಕೆ ದುಡಿಲಿಕ್ಕೆ ಅಂತ ಹೋದವರು ಅಲ್ಲೇ ನೆಲೆಗೊಂಡು ಅಲ್ಲೇ ತಮ್ಮ ಕುಟುಂಬ ಪದ್ಧತಿಯ ದೈವಗಳನ್ನು ಆರಾಧನೆ ಮಾಡುವ ನಿಯಮ ಇದೆ. ಇವತ್ತಿಗೂ ಅನೇಕ ಅಂಥ ಕುಟುಂಬಗಳಲ್ಲಿ ಕಲ್ಲುಟ್ಟಿ ಪಂಜುರ್ಲಿಯ ಆರಾಧನೆಗಳಿವೆ. ಆದರೆ ಎಲ್ಲಿಯೂ ತುಳುನಾಡು ಬಿಟ್ಟು ನಾಗಬನಗಳ ಕಲ್ಪನೆಯ ಆರಾಧನೆಯಾಗಲಿ, ನಾಗನ ಕಟ್ಟೆಯಲ್ಲಿ 50ಕ್ಕೂ ಮಿಕ್ಕಿ ಕಲ್ಲುಗಳನ್ನು ರಾಶಿ ಹಾಕಿ ಜನರನ್ನು ಮೋಸ ಮಾಡುವುದಾಗಲಿ, ಈ ರೀತಿಯಾದಂಥ ಸುಳ್ಳು ಆರಾಧನೆಗಳಾಗಲಿ ಇದು ಎಲ್ಲಿಯೂ ನಿಮಗೆ ಮಾಡುವಂಥ ಕ್ರಮ ಇಲ್ಲ. ಮಾಡಿದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ಮುಂದಿನ ದಿನ ನಾವು ಈ ವಿಚಾರದಲ್ಲಿ ಜನರೇ ಜಾಗೃತಿ ಮೂಡುವ ಮುಖಾಂತರ ನಾವು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದೇವೆ.
ಇವರು ಮಾಡುವಂಥ ಈ ಒಂದು ಕುತಂತ್ರಕ್ಕೆ ಮುಗ್ಧ ಭಕ್ತರು ಬಲಿಯಾಗುತ್ತಿದ್ದಾರೆ. ಆದ್ದರಿಂದ ನೋಡಿ, ಇದು ಯಾರನ್ನು ನಾವು ಮಾಡುವಂಥದ್ದು, ಯಾರನ್ನು ತೇಜೋವಧೆ ಮಾಡಲಿಕ್ಕೆ, ಯಾರಿಗೋ ತಪ್ಪು ಪ್ರಚೋದನೆಯನ್ನು ಕೊಡಲಿಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ಇಂಥ ವಿಚಾರಗಳು ಈ ರೀತಿಯಾಗಿ ಮೋಸ ಹೋದಂಥ, ಯಾವ ರೀತಿ ಮೋಸ ಮಾಡ್ತಾರೆ, ಇವರ ಒಂದೊಂದು ದಂಧೆಗಳಿರ್ತದೆ ಅಂತ ಹೇಳಿದರೆ, ಮದುವೆಯಾಗಿ ಮಕ್ಕಳಾಗದಿದ್ದರೆ ಅವರಿಗೆ ಒಂದು ದಿನ ನಿಲ್ಲಿಸಿ ದರ್ಶನ ಪಾತ್ರೆಯ ತಲೆಗೆ ನೀರು ಹಾಕಿ ಆ ಮಗುವನ್ನು ಶರೀರದಲ್ಲಿ ಇಡೀ ಮುಟ್ಟುವಂಥ ಕಾರ್ಯಕ್ರಮ ಇದೆಯಂತೆ. ಅದಕ್ಕೆ ಒಮ್ಮೆಗೆ ಒಂದು ದಿನಕ್ಕೆ 3,000 ಹಾಗೆ ಖರ್ಚು. ಜೊತೆಗೆ ನಿಮ್ಮ ಮಕ್ಕಳಾಗಬೇಕಾದ್ರೆ ಅವನ ದೈವಕ್ಕೆ ಸಾಧಾರಣ 30,000 ವೆಚ್ಚದ ಒಂದು ಕೋಲವನ್ನು ಕೊಡಬೇಕಂತೆ. ಹಾಗೆ ಮಕ್ಕಳಾಗುತ್ತದೆ ಅಂತ ಇಲ್ಲಿಯ ಪ್ರಚಾರಗಳು, ಇಲ್ಲಿ ನಮಗೆ ಮಾಹಿತಿ ಬಂದದ್ದು ಮತ್ತು ದಾಖಲೆ ಇದೆ. ಜೊತೆಗೆ ಮದ್ದು ಕಕ್ಕಿಸುವುದು, ಬತ್ತಲೆಯಾಗಿ ಮಲಗಿಸಿ ಒಕ್ಕಲಲ್ಲಿ ದೀಪ ಇಟ್ಟು ಮದ್ದು ಇದೆಯೋ ಹೋಗಿದೆ ಅಂತ ಪರೀಕ್ಷೆ ಮಾಡುವ ವಿಧಾನವು ಇದೆಯಂತೆ. ಈ ರೀತಿಯಾಗಿ ಮಾಡುವಾಗ ಅನೇಕ ಕಡೆಗಳಲ್ಲಿ ಪ್ರೇತಗಳಿಗೆ ಪ್ರೇತ ಬಿಡಿಸುವ ನೆಪದಲ್ಲಿ ಮುಗ್ಧ ಭಕ್ತರನ್ನು ಕೂರಿಸಿ ಅವರಿಗೆ ನೆಲದಲ್ಲಿ ಬೇರೆ ಬೇರೆ ರೀತಿಯ ಬಾಬು ಕಟ್ಟಿನ ವಿಕೃತವಾದ ಸ್ತ್ರೀ ಸಂಬಂಧಿ ಮಂಡಲಗಳನ್ನು ಬಿಡಿಸಿ ಅದರ ಎಡಗಡೆ ಕುಚ್ಚಿಲಕ್ಕಿಯ ಅನ್ನವನ್ನು ಹಾಕಿ ಬೊಂಡ, ಕೊಲ್ತಿರಿ, ಕರ್ಪೂರ, ಕುರ್ದಿ ಇಂಥದ್ದನ್ನೆಲ್ಲ ಇಟ್ಟು ಭಯಗ್ರಸ್ತ ವಾತಾವರಣವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಕುರ್ದಿಯನ್ನು ಹಾಕಿ ಆ ಮಗುವಿಗೆ ತಿನ್ನಿಸುವಂಥ ವಿಕೃತ ಕೆಲಸಗಳು ನಡೀತಾ ಇದೆ ಅಂತೆ. ಇದು ಎಲ್ಲ ಕಡೆ ನಡೀತಾ ಇದೆ. ಒಟ್ಟಿನಲ್ಲಿ ಈ ರೀತಿಯಾದಂಥ ವಿಕೃತಗಳು ನಡೆದಾಗ ಮುಗ್ಧ ಮಗುವಿಗೆ ಬಾಯಿ ಬಿಡುವಂತೆ ಕೇಳುವಂಥದ್ದು, ಬಾಯಿ ಬಿಡದಿದ್ದರೆ ಬಾಯಿಗೆ ಕರ್ಪೂರ ಇಡುವಂಥದ್ದು. ನಾನು ಹೇಳುವಂಥದ್ದು, ಆ ಮಗುವಿಗೆ ಒಂದು ಲೇಸು ಕೊಟ್ಟರೆ ತಿನ್ಬೋದು, ಕುರ್ಕುರೆ ಕೊಟ್ಟರೆ ತಿನ್ಬೋದು, ಕರ್ಪೂರ ತಿನ್ನುವಂಥ ಮಗು ಎಲ್ಲಾದರೂ ಇರ್ಬೋದಾ? ಅಲ್ಲ, ನಾನು ಹೇಳುವಂಥದ್ದು, ಕಣ್ಣೆದುರೇ ಈ ರೀತಿ ದರ್ಶನ ಪಾತ್ರೆಯಿಂದ ಚಿತ್ರಹಿಂಸೆಗಳಾದರೂ ಕೂಡ ಮೌನಕ್ಕೆ ಶರಣಾದಂಥ ಕುಟುಂಬಗಳು, ನೀವು ಈ ರೀತಿಯಾದ ಚಿತ್ರಾಂಶೆಯನ್ನು ಯಾಕೆ ನೀವು ನೋಡಿ ಕೂತಿದ್ದೀರಿ? ಜೊತೆಗೆ ನೋಡಿ, ಪ್ರಚಾರದ ದೃಷ್ಟಿಯಲ್ಲಿ ಈ ದೇವಸ್ಥಾನಕ್ಕೆ ಬರುವ ಮೊದಲು ಹೀಗಿದೆ, ಬಂದ ನಂತರ ಹೀಗಿದೆ, ಈ ರೀತಿಯಾಗಿ ಹೇಳುವಂಥದ್ದು. ಮತ್ತು ಬೇರೆ ಬೇರೆ ದೈವಗಳ ಹೆಸರನ್ನು ಇವರನ್ನು ಕೂರಿಸಿ ತಲೆಗೆ ತೆಂಗಿನಕಾಯಿ ಹೊಡೆಯುವಂಥ, ತುಳುನಾಡಿನ ಎಲ್ಲಿಯೂ ತಲೆಗೆ ತೆಂಗಿನಕಾಯಿ ಹೊಡೆಯುವಂಥ ದೇವರು ಎಲ್ಲಿಯೂ ಕಾಣುವುದಿಲ್ಲ, ದೈವಗಳು ಕಾಣುವುದಿಲ್ಲ. ಇಲ್ಲಿ ತುಳುನಾಡಿನಂತೆ ಎಲ್ಲಿಯೂ ಸೊಂಟಕ್ಕೆ ಸೂಟೆ ಕಟ್ಟಿ ತಿರುಗುವಂಥ ದೈವಗಳನ್ನು ನೀವು ಕಾಣುವುದಿಲ್ಲ. ತುಳುನಾಡಿನ ಎಲ್ಲಿಯೂ ನಿಮಗೆ ತಲೆಗೆ ಸೂಟೆಯನ್ನು ಬಡಿಸುವಂಥ, ಅಂದರೆ ಅರ್ಥಾತ್ ತುಳುನಾಡಿನಲ್ಲಿ ದೈವಗಳ ಚಾಕಿರಿ ಮಾಡುವಂಥ 3 ವರ್ಗಗಳಿವೆ. ಆ ವರ್ಗಗಳು ದೈವಗಳನ್ನು ಕಟ್ಟಿ ದೈವದ ರೀತಿ ನೀತಿಯ ಪ್ರಕಾರ ಅದೇ ಒಂದು ಚೌಕಟ್ಟಿನೊಳಗಡೆ ಬೇರೆ ಬೇರೆ ರೀತಿಯ ಆವೇಶಗಳು ಬರುವಂಥ ನಿಯಮಗಳು ತುಳುನಾಡಿನಲ್ಲಿ ಇದೆ. ತನ್ನ ಕೈಯಲ್ಲಿರುವ ಕರ್ತಲೆಯನ್ನು ಹೊಡೆಯುವಂಥ ಕ್ರಮ ಇದೆ. ಇದೆಲ್ಲ ಕ್ರಮಗಳಿದೆ. ಎಲ್ಲಿ? ತುಳುನಾಡಿನಲ್ಲಿ ಮಾತ್ರ ಮೂಲ ಜನಾಂಗಗಳು ಮಾತ್ರ ಅದಕ್ಕೆ ಮುಖಕ್ಕೆ ಬಣ್ಣ ಹಾಕಬೇಕು, ತೆಂಗಿನ ತಿರಿ ಕಟ್ಟಬೇಕು, ಅದಕ್ಕೆ ನಿಯಮಗಳಿದೆ, ಬೇರೆ ಬೇರೆ ರೀತಿಯ ನಿಯಮಗಳಿದೆ ಮಾಡುವಂಥದ್ದು. ಆದರೆ ಇದನ್ನೇ ಒಂದು ರೀತಿಯಲ್ಲಿ ಕಾಪಿ ಮಾಡಿಕೊಂಡು ಇದರ ನಕಲನ್ನು ಈ ರೀತಿಯಾಗಿ ಮಾಡ್ತಂದು ಒಬ್ಬ ಸಾಮಾನ್ಯ ಮನುಷ್ಯ ಈ ರೀತಿಯಾಗಿ ಮಾಡಿದ್ದು ಇದು ಸರಿಯಾದ ಕ್ರಮ ಅಲ್ಲ. ಬಹುಶಃ ಇದರಿಂದ ಇಡೀ ಗ್ರಾಮವೇ ಅನೇಕ ಜನರು ಭಯಭೀತರಾಗಿ ಇವತ್ತು ಇದ್ದ ಹಣವನ್ನೆಲ್ಲವನ್ನು ಖರ್ಚು ಮಾಡಿ ಸೋತೋಗಿದ್ದಾರೆ. ಒಂದು ಕಡೆಯಿಂದ ಎಲ್ಲಿಯಾದರೂ ಇದರ ಬಗ್ಗೆ ಇವರನ್ನು ಪ್ರಶ್ನೆ ಮಾಡಿದರೆ ಇವರು ಮತ್ತೆ ನಿನಗೆ ದೈವದ ಮೇಲೆ ಇಡ್ತೇನೆ, ನಿನ್ನ ಮನೆಗೆ ದೈವ ಬಿಡ್ತೇನೆ, ನಿನ್ನನ್ನು ರಕ್ತ ಕಾರಿಸ್ತೇನೆ, ನನ್ನ ದೈವ ಕಾರಿಸ್ತದೆ ಅಂತ ಭಯಭೀತರನ್ನಾಗಿದ್ದಾರೆ. ಅನೇಕ ಇಂಥ ಒಂದು ಕುಕೃತ್ಯಕ್ಕೆ ಬಲಿಯಾದಂಥ ಅನೇಕ ಕುಟುಂಬಗಳಿವತ್ತು ಸ್ಥಳೀಯ ಠಾಣೆಗೆ ಕೇಸನ್ನು ದಾಖಲಿಸದೆ ಯಾರ ಹತ್ರವೂ ತನ್ನ ದೂರನ್ನು ಕೊಡಲಿಕ್ಕಾಗದ ಸ್ಥಿತಿಯಲ್ಲಿ ಒಂದು ಅತಂತ್ರ ಸ್ಥಿತಿಯಲ್ಲಿವೆ. ಯಾಕಂತ ಹೇಳಿದೆ, ಇವರು ಹೋದಾಗ ಅಲ್ಲಿ ಏನಾದರೂ ಮಾತನಾಡಿದರೆ ಶಾಪ ಇಡ್ತಾರೆ, ಮತ್ತು ನಾನು ನಿನಗೆ ಗಗ್ಗರ ಸೇವೆ ಕೊಡುವುದಿಲ್ಲ, ನಿನಗೇನು ಅವರಿಗೆ ಸೋಲಗೇಳಿ ತಿಳಿಸು, ಗ್ರಾಮದಲ್ಲಿಯೋ ಊರಲ್ಲಿಯೋ ಇಲ್ಲಿ ಬಂದದ್ದು, ಇಲ್ಲಿ ತೊಂದರೆ ಮಾಡು, ಯಾರಾದರೂ ಸತ್ತರೆ ನನ್ನ ಕಲ್ಕುಡನೇ ಕೊಂದದ್ದು, ನನ್ನ ದೈವಗಳೇ ಕೊಂದದ್ದು, ಈ ರೀತಿಯಾಗಂಥ ವಿಕೃತಗಳನ್ನು ಮಾಡುವಂಥ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ದಯವಿಟ್ಟು ಸಜ್ಜನ ಬಂಧುಗಳೇ, ಇದರ ಬಗ್ಗೆ ತಾವುಗಳು ಗಮನ ಹರಿಸಿ ಎಲ್ಲಿಯೂ ಮೋಸ ಹೋಗಬೇಡಿ.
ದೈವಗಳ ಹೆಸರಿನಲ್ಲಿ ನಡೆಯುವಂಥ ಇಂಥ ಮಾಂತ್ರಿಕತೆಗೆ, ಈ ರೀತಿಯಾದಂಥ ಮೋಸದ ಕಟ್ಟೆಗಳಿಗೆ, ಇಂಥ ದರ್ಶನ ಪಾತ್ರಿಗಳಿಗೆ ಮೋಸ ಹೋಗದಿರಿ ಅಂತ ನಾವು ಹೇಳುವಂಥದ್ದು. ಮೋಸ ಹೋಗಬೇಡಿ. ನೋಡಿ, ನಮಗೆ ಜೀವನದಲ್ಲಿ ಬರುವಂಥ ಕಷ್ಟಗಳೆಲ್ಲವೂ ಪ್ರಾರಬ್ಧ ದೋಷದಿಂದ ಪೂರ್ವಜನ್ಮದ ಫಲದಿಂದ ಕೆಲವೊಂದು ನಮ್ಮ ಸಮಯಗಳಿಂದ ಬರುವಂಥದ್ದೇ ವಿನ ಇದನ್ನು ದೈವಗಳಿಂದ ಮುಕ್ತಿ. ನಾವು ಹೀಗೆ ಮಾಡಿದ್ರೆ ಮಕ್ಕಳು ಶಾಲೆಗೆ ಹೋಗದಿದ್ದರೆ ಅದಕ್ಕೊಂದು ವಿಧಿಯಂತೆ, ಪ್ರೇತ ಬಂದರೆ ಅದಕ್ಕೊಂದು ವಿಧಿಯಂತೆ, ಶರೀರದಲ್ಲಿ BP ಶುಗರ್ ಇದ್ದರೆ ಅದಕ್ಕೊಂದು ವಿಧಿಯಂತೆ, ಕ್ಯಾನ್ಸರ್ ಬಂದರೆ ಅದಕ್ಕೊಂದು ವಿಧಿಯಂತೆ, ಶರೀರದಲ್ಲಿ ಏನೇ ಇರಲಿ, ಒಂದು ವೇಳೆ ನಮ್ಮ ಶರೀರದಲ್ಲಿ ಏನಾದರೂ ರೋಗಗಳು ಕಂಡ್ರೆ ನಿಮಗೆ ವೈದ್ಯಕೀಯ ಸಲಹೆಯನ್ನೇ ಹೋಗಿ ನೀವು ಮಾಡಿ. ಯಾವುದೇ ಕಾರಣಕ್ಕೂ ನಿಮಗೆ ಶರೀರದಲ್ಲಿ ಅಂಟಿದ ರೋಗವಾಗಲಿ, ನರ ಸಂಬಂಧಿ ವಿಚಾರಗಳಾಗಲಿ, ನಮ್ಮ ಕಷ್ಟ ನಷ್ಟಗಳಿಗೆ ನಾವು ನಮ್ಮ ಕುಟುಂಬದ ದೇವರೋ, ಕುಲದೇವರೋ, ನಿಮ್ಮ ಮಠದ ದೇವರೋ ಅಲ್ಲ ಗ್ರಾಮ ದೇವರೋ ಪ್ರಾರ್ಥಿಸಿ. ಯಾವುದೇ ಕಾರಣಕ್ಕೂ ಇಂಥ ಪರಿಸ್ಥಿತಿಗೆ ಬಲಿಯಾಗದಿರಿ ಎಂಬ ರೀತಿಯಲ್ಲಿ ನಿಮಗೆ ಮಾಧ್ಯಮದ ಮೂಲಕ ನಾವು ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇವೆ. ನೋಡಿ, ನಾವಿಲ್ಲಿ ತೋರಿಸುವಂಥ ಪ್ರತಿಯೊಂದು ಚಿತ್ರವನ್ನು ನಾವು ತೆಗೆದದ್ದಲ್ಲ. ಆತನೇ ತನ್ನ ಪ್ರಚಾರದ ದೃಷ್ಟಿಯಲ್ಲಿ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ್ದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ವಿಚಾರವನ್ನು ನಿಮಗೆ ಸಾರ್ವಜನಿಕವಾಗಿ ನಾವು ಮಾತನಾಡಿದ ವಿಚಾರದಲ್ಲಿ ಗೊಂದಲಗಳಿದ್ದರೆ ಆತನಿಂದ ಬಂದಂಥ ಎಲ್ಲ ನಾವು ಹೊರಗೆ ಕೊಡ್ತೇವೆ. ನಿಮಗೆ ನಮ್ಮ ಹತ್ರ ನೇರ ಪ್ರಶ್ನೆಗಳನ್ನು, ಚರ್ಚೆಯನ್ನು ಮಾಡಬಹುದು. ಈ ಮೂಲಕ ನಾನು ಈ ದರ್ಶನ ಪಾತ್ರಿಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕಾರ್ಯಾಚರಿಸುವಂತೆಲ್ಲ ಮೋಸದ ದರ್ಶನ ಪಾತ್ರಿಗಳಿಗೆ, ಧರ್ಮದರ್ಶಿಗಳಿಗೆ ನೋಡಿ, ಇವರು ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ಇವರ ಮೊದಲ ಆಟ ಏನಂತ ಹೇಳಿದರೆ, ಸುಮ್ಮನೆ ಒಂದು ಮನೆಯಲ್ಲೇ ಇದೆಲ್ಲವೂ ಮಾಡುವುದು ಯಾರು ಅಂತ ಹೇಳಿದರೆ, ದುಡಿಲಿಕ್ಕೆ ಕಷ್ಟ ಆದವನು ಈ ರೀತಿಯಾದಂಥ ಕೃತ್ಯಗಳನ್ನು ಈ ರೀತಿಯಾಗಿ ಮಾಡುವಂಥದ್ದು. ಇವತ್ತು ನೋಡಿ, ಇವರು ಮನೆಯನ್ನೇ ಒಂದು ರೀತಿಯಲ್ಲಿ ಮನೆಯಲ್ಲಿ ಕೂತು ಏನೋ ಒಂದು ಕಡೆ ಚಿಕ್ಕ ಅದನ್ನೇ ಒಂದು ಮಠವನ್ನು ಆಗಿ ಮಾಡಿ, ಅದನ್ನೇ ಒಂದು ದೇವಸ್ಥಾನವನ್ನಾಗಿ ಮಾಡಿ, ಅದರ ಸುತ್ತಮುತ್ತ ದೈವಗಳನ್ನು ಮಾಡಿ, ಅದರ ನಂತರ ನಿಮಗೆ ಎಲ್ಲೇ ಒಂದು ಕಟ್ಟೆಗಳನ್ನು ಕಟ್ಟೋದು, ಅದರಲ್ಲಿ 4 ಕಂಬಗಳನ್ನು ಹಾಕಿ ಒಂದು ಶೀಟ್ ಹಾಕುವುದು, ಅದರಲ್ಲಿ ಬೇರೆ ಬೇರೆ ಹೆಸರಿನ ಕಾರ್ಕಳದಿಂದ ತಂದಂಥ ಕಲ್ಲುಗಳನ್ನು ಇಟ್ಟು, ಆ ಬೇರೆ ಬೇರೆ ದೈವಗಳನ್ನಿಟ್ಟು ಬೇರೆ ಬೇರೆ ದೈವಗಳಿಗೆ ದರ್ಶನ ಮಾಡೋದು, ಜನರನ್ನು ಮೋಸ ಮಾಡೋದು, ಇದು ಇವರ ದಂಧೆಯಾಗಿದೆ. ಅಲ್ಲಿಯವರೆಗಿದ್ದ ಒಬ್ಬ ಸಾಮಾನ್ಯ ದುಡಿಯಲು ಬಗ್ಗದಂಥ ಒಬ್ಬ ವ್ಯಕ್ತಿ ದೇವತಾರಾಧನೆಯನ್ನು ಮಾಡಿಕೊಂಡು ಮೊದಲಿಗೆ ದರ್ಶನ ಪಾತ್ರಿಯಾಗಿ, ನಂತರ ಆತನೊಬ್ಬ ಧರ್ಮದರ್ಶಿಯಾಗಿ, ಆತನಿಗೆ ಬೇರೆ ಬೇರೆ ರೀತಿಯಿಂದ ಪ್ರಶಸ್ತಿಗಳು ಬರುವುದು, ದಾನ ಧರ್ಮಗಳನ್ನು ಮಾಡುವುದು, ಇದು ಜನರನ್ನು ಮೋಸ ಮಾಡಲು ಮಾಡುವಂಥ ಕುತಂತ್ರದ ವ್ಯವಸ್ಥೆಯಾಗಿದೆ. ಇಲ್ಲಿ ದೈವಾರಾಧನೆಯಲ್ಲಿ ಎಲ್ಲಿಯೂ ಒಬ್ಬ ದರ್ಶನ ಪಾತ್ರಿ ಗ್ರಾಮ ದೈವದ ಆರಾಧನಾ ನಿಯಮದಲ್ಲಿ ಮಾತ್ರ ದರ್ಶನ ಪಾತ್ರಿ ಬರುವಂಥದ್ದು. ಈ ರೀತಿಯಾಗಿ ಮಾಂತ್ರಿಕವಾಗಿ ಮೋಸದ ದರ್ಶನ ಪಾತ್ರಿಗಳು ಮನೆ ದರ್ಶನ ಮಾಡೋದು, ಮನೆ ದೈವಗಳನ್ನು ಕೊಡೋದು, ಮನೆಯಲ್ಲಿ ಮಾಟ ತೆಗೆಯುವುದು, ಮನೆಯಲ್ಲಿ ತೆಂಗಿನಕಾಯಿ ಹೊಡೆಯುವುದು, ಈ ರೀತಿಯಾಗಿ ತೆಂಗಿನಕಾಯಿ ಹೊಡೆದದ್ದರಿಂದಲೇ ಇವತ್ತು ಗೆರಟೆಗೂ ರೇಟ್ ಆಗಿದ ಪರಿಸ್ಥಿತಿ ಆಗಿದೆ, ಮೌಲ್ಯ ಬಂದಿದೆ. ಆಗಿರುವಾಗ ಇದು ಒಂದು ನಾನು ಇವರ ಹತ್ರ ಸ್ಪಷ್ಟವಾಗಿ ಕೇಳುವಂಥದ್ದು, ಇದು ನಿಮ್ಮ ಈ ಮಾಂತ್ರಿಕತೆಗಳು, ಈ ಮೋಸದ ದರ್ಶನಗಳು, ಇದು ಜನರನ್ನು ಮೋಸ ಮಾಡಲಿರುವಂಥದ್ದೋ, ಮನೋರಂಜನೆಗೋ ಅಥವಾ ಇನ್ನು ಮಾಯಾಜಾಲವೋ ಅಥವಾ ದೈವಾರಾಧನೆಯೋ, ಇದನ್ನು ಸಾರ್ವಜನಿಕವಾಗಿ ತಾವುಗಳು ಇದನ್ನು ನೀವು ಇದರ ಬಗ್ಗೆ ಮಾಹಿತಿ ಕೊಡಲೇಬೇಕು. ಮುಂದಿನ ದಿನಗಳಲ್ಲಿ ನಾವು ಸ್ಪಷ್ಟವಾಗಿ ನೀವು ಇಷ್ಟರವರೆಗೆ ಮಾಡಿದಂಥ ಮೋಸಗಳು ಸಾಕು, ನಿಮ್ಮ ದರ್ಶನಗಳಲ್ಲಿ ನಿಲ್ಲಲೇಬೇಕು. ಯಾವುದೇ ಕಾರಣಕ್ಕೂ ನಿಮ್ಮದು ಮನೆ ಕಲ್ಕುಡ ಎನ್ನುವಂಥ ಒಂದು ದೈವ, ಅದು ತುಳುನಾಡಿನಲ್ಲಿ ಗ್ರಾಮ ದೈವವಾಗಿ, ಮನೆ ದೈವಗಳಾಗಿ, ಮನೆತನದ ದೈವಗಳಾಗಿ ಇರುವಂಥ ರಾಜನ್ ದೈವ. ಈ ಮನುಷ್ಯ ಅಲ್ಲಿ ಇದನ್ನು ಪಂಚಮುಖಿ ಕಲ್ಕುಡ ಅಂತ ಕರೀತಾನೆ. ಪಂಚಮುಖಿ ಕಲ್ಕುಡ ಎಂಬ ಹೆಸರಿನ ದೈವಗಳಿಲ್ಲ. ಕಾಲಮ್ಮ ಕಲ್ಲುಟ್ಟಿ ಕಲ್ಕುಡರಾಗಿ ಸಾನ್ನಿಧ್ಯ ಮೆರೆದಂಥ ಈ ಮಹಾದೈವಗಳು ಇವತ್ತು ಈತನ ಕೈಯಲ್ಲಿ ಪಂಚಮುಖಿ ಕಲ್ಕುಡ ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮುಂದಿನ ದಿನ ಈ ಅಪಮಾನವನ್ನು ನಾವು ಸಹಿಸುವುದಿಲ್ಲ. ನಿಮಗೆ ನಾನು ಪ್ರಶ್ನೆ ಮಾಡಿಯೇ ಮಾಡ್ತೇನೆ. ಕಲ್ಕುಡನ ಮಹತ್ವವನ್ನು ನೀವು ತಿಳ್ಕೊಳ್ಬೇಕಿತ್ತು. ಇಲ್ಲಿ ಸಾಮಾನ್ಯ ಕುಟುಂಬ ಪದ್ಧತಿಯಲ್ಲಿ ಇರುವಂಥದ್ದು, ಒರ್ತೆ ಕಲ್ಲುಟ್ಟಿ ಇಂಥ ದೈವಗಳಿರುವಂಥದ್ದು.
ಒಂದು ಭಯದ ಸೀಮೆಯಲ್ಲಿ ಕಟ್ಟಿದಂಥ ನಿಮ್ಮ ಜಾಗದಲ್ಲಿ ಎಲ್ಲಿಂದ ಇಷ್ಟು ದೈವಗಳು ಬರಬೇಕು? ಎಲ್ಲಿ 46 ಕಲ್ಲುಗಳು ಬರಬೇಕು ನಿಮಗೆ? ಯಾಕೋಸ್ಕರ ಜನರನ್ನು ಈ ರೀತಿ ಮೋಸ ಮಾಡ್ತಾ ಇದ್ದೀರಿ? ಇದನ್ನು ನಾವು ಮುಂದೆ ಪ್ರಶ್ನೆ ಮಾಡ್ತೇವೆ ನಾವು. ನಿಮ್ಮಲ್ಲಿ ನೇರ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ನೀಡುವಂಥ ದಿನಗಳು ಇದೆ. ಅಲ್ಲಿಯವರೆಗೆ ನಾವೀಗ ಈ ಮಾಧ್ಯಮಗಳ ಮೂಲಕ ಜನರಿಗೆ ನಾವು ಒಂದು ಸಾಮಾನ್ಯ ಜ್ಞಾನವಾದರೂ ಬರಲಿ, ಒಂದು ಜನಜಾಗೃತಿ ಮೂಡಲಿ ಎನ್ನುವ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮ, ಈ ವಿಚಾರಗಳನ್ನು ನಾವು ಎಲ್ಲ ಮಾಧ್ಯಮಗಳ ಮುಖಾಂತರ ನಾವು ಹೇಳ್ತೇವೆ. ನಾವು ಮಾತನಾಡಿದ ವಿಚಾರಗಳು ಸಮೇತ ಒಂದು ವೇಳೆ ತಪ್ಪು ಅಂತಿದ್ದರೆ ನೇರ ನಿಮಗೆ ಮಾಧ್ಯಮದ ಮುಖಾಂತರವೋ ನಿಮ್ಮದೇ ಸ್ಥಳದಲ್ಲೋ ನಾವು ನೇರ ಚರ್ಚೆಗೆ ಸಿದ್ಧರಿದ್ದೇವೆ. ಆದರೆ ಇಡೀ ಕರ್ನಾಟಕದಾದ್ಯಂತ ಈ ರೀತಿಯಾಗಿ ನೂಲು ಕೊಡುವುದು, ಪ್ರೇತ ಬಿಡಿಸುವುದು, ಅಮಾವಾಸ್ಯೆ ಕೋಲ ಮಾಡುವುದು, ಜನರಿಗೆ ಆರ್ಥಿಕ ನಷ್ಟ, ವ್ಯಾಪಾರ ವೃದ್ಧಿ, ಬೇರೆ ಬೇರೆ ಹೆಸರಿನಲ್ಲಿ ಆಗುವಂಥ ಮದ್ದಾಕುವುದು, ಕಲಿಯುವುದು, ಮಾಟ ಮಾಡೋದು, ಇದು ಎಲ್ಲವೂ ಈಗ ಈ ರೀತಿಯಾಗಿ ನೀವು ಇದ್ದರೆ ಅದಕ್ಕೆ ಪರಿಹಾರ ಇದೆ ಎನ್ನುವುದು ಅದು ಸುಳ್ಳು. ಇಲ್ಲಿ ಎಲ್ಲಿಯೂ ಆ ರೀತಿಯ ದೇವರು ಹಾಕಿದ ಕಷ್ಟವನ್ನು ದೇವರೇ ಪರಿಹರಿಸಬೇಕೇ ವಿನ ಇಂಥ ಇವನಿಗೆ ಕಷ್ಟ. ಈಗ ನಮಗೆ ಮಕ್ಕಳಿಗೆ ಹುಷಾರಿಲ್ಲ, ಕ್ಯಾನ್ಸರು, ಅದು ಇದು, BP, ಶುಗರು ಏನಾದರೂ ಬಂದರೆ ಇಂಥ ದರ್ಶನ ಪಾತ್ರೆ ಹತ್ರ ಬರ್ತೀರಿ ನೀವು. ಆದರೆ ಇದೇ ದರ್ಶನ ಪಾತ್ರೆಗೆ ಹುಷಾರಿಲ್ಲದಾಗ ಅವನು ಫೋನ್ ಮಾಡ್ತಾನೆ, ಯಾರಾದರೂ ಎಲ್ಲಿಯಾದರೂ ಒಳ್ಳೆಯ ಡಾಕ್ಟ್ರ್ ಇದ್ದಾರಾ ಅಂತ ಕೇಳ್ತಾನೆ ಅವನು. ಆವಾಗ ಇವನಿಗೆ ದರ್ಶನ ಮಾಡ್ಬೋದಲ್ವೇ? ಒಂದು ವೇಳೆ ಮಾಟ ಬಿಡುತ್ತೇನೆ, ಮಾಟದಲ್ಲಿ ಬರುವಂಥ ಮಂತ್ರಜಾವದೆ, ಮಾಟ ಬಿಡುತ್ತೇನೆ, ಮಾಟದಿಂದ ಸಾಯ್ತದೆ, ಮಾಟದಿಂದ ರಕ್ತ ಕಾಡ್ತಾರೆ, ಹೌದೇ ಆದರೆ ನಾನು ಈ ಮನುಷ್ಯನಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ನಿನ್ನ ಹತ್ರ ಅಂಥ ಮಾಂತ್ರಿಕತ ಶಕ್ತಿ ಇದ್ದರೆ ಈ ನಮ್ಮ ದೇಶದ ಗಡಿಗಳಲ್ಲಿ ಅಲ್ಲಲ್ಲಿ ನೀನು ಒಂದು ಎಲೆಯಲ್ಲಿ ಬೇರೆ ಬೇರೆ ಪುಂಡಿ ಪದಾರ್ಥ, ಕೋಳಿ, ಬೇರೆ ಬೇರೆ ಕುಂಬಳಕಾಯಿ, ಕೊಲ್ತಿರಿ, ಕುರಿ, ಸೂಟ ಎಲ್ಲ ಇಟ್ಟು ಅದನ್ನು ದಾಟು ಅಂತ ಹೇಳಿ ಆ ದೇಶದವನಿಗೆ. ನಾನು ಹೇಳುವಂಥದ್ದು ಇದೆಲ್ಲವೂ ನಿಮಗೆ ಜನರನ್ನು ಮೋಸ ಮಾಡಲಿಕ್ಕೆ, ಭಯಗ್ರಸ್ತರನ್ನಾಗಿ ಮಾಡಲಿಕ್ಕೆ ಮಾಡುವಂಥ ವಿಚಾರಗಳಿದೆ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಎಲ್ಲರೂ ಜಾಗೃತರಾಗಿ ದೈವಗಳು ನಿಮಗೆ ದೈವ ಅಲ್ಲಿ ಬಂದರೆ ಹೀಗೆ ಆಗ್ತದೆ, ಇಲ್ಲಿ ಬಂದರೆ ಗುಣ ಆಗ್ತದೆ, ಇದು ಎಲ್ಲವೂ ತಪ್ಪು ಸಂದೇಶ. ಕೂತಲ್ಲಿಂದಲೇ ನೀವು ತುಳುನಾಡ ಕೊರಗಜ್ಜನನ್ನು, ಕೊರಗತನಿಯನನ್ನು, ಕಲ್ಲುಟ್ಟಿಯನ್ನು, ಹೊರ್ತೆಯನ್ನು, ಯಾರೇ ಇರಲಿ, ಇದು ಎಲ್ಲವನ್ನು ಕೂತಲ್ಲೇ ನೀವು ಪ್ರಾರ್ಥಿಸಿ. ಒಂದು ವೇಳೆ ನೇರ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬರಬೇಕಾದ್ರೂ ನಿಮಗೆ ಮಂತ್ರಜಾವದೆ ಎನ್ನುವ ಅಲ್ಲಿ ಕಟ್ಟೆಯಲ್ಲಿ ಕಾಣುವಂಥ ಮೋಸದ ದರ್ಶನ ಪಾತ್ರಿಗಳ ಮನೆಯಲ್ಲಿ ಬರುವಂಥ ಮನೆಗಳಲ್ಲಿ ಬರುವಂಥ ಎಲ್ಲ ಇದು ಮಂತ್ರಜಾವದೆಯು ಇವು ಇಂಥ ಮೋಸದ ದರ್ಶನ ಪಾತ್ರಿಗಳ ಮೋಸದ ಸೊತ್ತುಗಳಾಗಿದೆ. ನಿಮಗೆ ಮಂತ್ರಜಾವದೆಯನ್ನೇ ನಿಮಗೆ ಕೈ ಮುಗಿಬೇಕು, ಪ್ರಾರ್ಥಿಸಬೇಕು ಅಂತಿದ್ದರೆ ಮೂಡಬಿದ್ರೆ ಸಮೀಪದ ಇರುವೈಲು ಎಂಬಲ್ಲಿ ಸೂಂತ್ರಾಡಿ ಬರ್ಕೆ ಎನ್ನುವ ಜಾಗದಲ್ಲಿ ಮಂತ್ರಜಾವದೆ ಎನ್ನುವ ಮೂಲ ಶಕ್ತಿಯೂ ಇದೆ, ಆರಾಧನೆಯೂ ಇದೆ, ನಂಬಿಕೆಯೂ ಇದೆ. ನಾವು ನಂಬುತ್ತೇವೆ. ಒಂದು ವೇಳೆ ನಿಮಗೆ ಕೊರಗತನಿಯನನ್ನೇ ಆರಾಧನೆ ನಂಬಬೇಕು, ಪ್ರಾರ್ಥಿಸಬೇಕು ಅಂತಿದ್ದರೆ ನೀವು ಸೀದಾ ಮಂಗಳೂರಿನ ಸಮೀಪದ ಕುತ್ತಾರು ಎಂಬಲ್ಲಿ ಸ್ಥಳಕ್ಕೆ ಬನ್ನಿ, ಪ್ರಾರ್ಥಿಸಿ, ಆ ಮಣ್ಣಿನ ಪ್ರಸಾದವನ್ನು ಸ್ವೀಕರಿಸಿ ಪ್ರಾರ್ಥಿಸಿ ಹೋಗಿ. ಯಾವುದೇ ಬೆಲೆ ಬಾಳುವ ಅಮೂಲ್ಯವಾದಂಥ ಚಿನ್ನ ಬೆಳ್ಳಿಯ ಸೇವಾ ರೂಪದ ಸೇವೆಗಳನ್ನು ಎಲ್ಲಿಯೂ ಮಾಡದಿರಿ. ನಿಮ್ಮ ಮನಸ್ಸಿನೊಳಗಿರುವಂಥ ಪ್ರಾರ್ಥನೆ ಮಾತ್ರ ದೈವಗಳಿಗೆ ಫಲಿಸುವಂಥದ್ದು. ಪಂಜುರ್ಲಿಯ ಹೆಸರಿನಲ್ಲಿ ಇವತ್ತು ಕರ್ನಾಟಕದಾದ್ಯಂತ ಕಟ್ಟೆಗಳು ನಿರ್ಮಾಣ ಆದರೆ ಅದು ಸುಳ್ಳು. ಇವತ್ತು ಪಂಜುರ್ಲಿ ಎನ್ನುವಂಥ ಒಂದು ಸಾರ್ವಜನಿಕವಾದ ಆರಾಧನಾ ನಿಯಮದಲ್ಲಿ ಬರುವುದಿಲ್ಲ. ಪಂಜುರ್ಲಿ ಎನ್ನುವುದು ಕುಟುಂಬ ಪದ್ಧತಿಯಲ್ಲಿ ಬರುವಂಥ ಆರಾಧನಾ ವಿಚಾರವಾಗಿದೆ, ಒಂದು ಗ್ರಾಮ ದೈವವಾಗಿದೆ. ಆದ್ದರಿಂದ ನಿಮಗೆ ಅತಿಥಿಯಾಗಿ ಊರಿಗೆ ಬಂದಾಗ ಪ್ರತಿ ಮನೆಯಲ್ಲಿ ಪಂಜುರ್ಲಿಯನ್ನು ಪ್ರಾರ್ಥಿಸುವ ವಿಚಾರ ಇದೆ. ಅತಿಥಿಗೆ ಒಂದು ಪ್ರಾರ್ಥಿಸಿ ಕೊಡುವಂಥ ನಿಯಮಗಳಿದೆ. ನೀವು ನಿಮ್ಮದೇ ಆದಂಥ ಆತ್ಮೀಯರ ಮನೆಗೆ ಬರಬೇಕೇ ವಿನ ಇಲ್ಲಿ ಇರುವಂಥ ಮೋಸದ ಕಟ್ಟೆಗಳಿಗೆ ಬಂದು ಪಂಜುರ್ಲಿಗೆ ಪ್ರಾರ್ಥಿಸುವುದು, ಹರಿಕೆ ಕೊಡುವಂಥ ಕ್ರಮಗಳನ್ನು ಮಾಡಬೇಡಿ, ಅದು ಸುಳ್ಳೇ. ಕಲ್ಕುಡ ಎನ್ನುವಂಥ ಶಕ್ತಿ ಯಾವುದೇ ಕಾರಣಕ್ಕೂ ಈ ಕೊಪ್ಪ ಪರಿಸರದ ಈ ಮನೆ ಇವನ ಶರೀರದಲ್ಲಿ ಬರುವುದಾಗಲಿ ನಂಬುವಾಗಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಕಲ್ಕುಡನಿಗೊಂದು ಮೂಲ ಜಾಗ ಅಂತ ಇದೆ, ಕಲ್ಕುಡ ಗ್ರಾಮ ದೈವವಾಗಿದೆ. ಅಲ್ಲಿ ಬಂದು ಎಲ್ಲಿಯಾದರೂ ವಿಚಾರಿಸಿ ಪ್ರಾರ್ಥಿಸಿ ಹೋಗಿ ಅಂತ ಹೇಳುವಂಥದ್ದು. ಬೇರೆ ಬೇರೆ ರೀತಿಯ ತುಳುನಾಡಿನಲ್ಲಿ ಎಲ್ಲಿಯೂ ಒಂದೇ ಮನುಷ್ಯನಿಗೆ 5 ಥರದ ಬೇರೆ ಬೇರೆ ರೀತಿಯ ದರ್ಶನಗಳು ಬರುವುದಾಗಲಿ, ಒಂದೇ ಶರೀರಕ್ಕೆ ಬೇರೆ ಬೇರೆ ದೈವಗಳು ಬರುವಂಥದ್ದಾಗಲಿ, ಇದು ಎಲ್ಲವೂ ಸುಳ್ಳು.
ಎಲ್ಲವೂ ಸುಳ್ಳು. 46 ಕಲ್ಲುಗಳನ್ನು ಇಟ್ಟಂತೂ ಇಲ್ಲಿ ಕುಟುಂಬಕ್ಕೊಂದು ವ್ಯಕ್ತಿಗೊಂದು ಕಲ್ಲು ಇಡುವಂಥ ನಿಯಮ ಇಲ್ಲ. ಒಂದು ಕುಟುಂಬದ ಒಂದು ಮನೆಗೊಂದು ಕಲ್ಲು ಎನ್ನುವಂಥ ಕುಟುಂಬ ಪದ್ಧತಿ ಇರುವಂಥದ್ದು. ಇಲ್ಲಿ 46 ಕಲ್ಲುಗಳು ನಾಗಂದು ಬಂದಿದ್ದೇ ಇದ್ದರೆ ಎಲ್ಲಿಂದ ಬರಬೇಕು, ಯಾಕೆ ಬರಬೇಕು, ಯಾರಿಟ್ಟಿರಬೇಕು? ಒಂದು ನಾಗನ ಕಲ್ಲು ಒಂದು ಕಡೆ ಕುಟುಂಬ ಪದ್ಧತಿಯಲ್ಲಿ ಇದ್ದರೆ ಅಲ್ಲಿ 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 ಪ್ರೇತಾರಾಧನೆ ಇರಬೇಕು, ಅಲ್ಲಿ ರಾವು ಆರಾಧನೆ ಇರಬೇಕು, ಅಲ್ಲಿ ಪಂಜುರ್ಲಿ ಆರಾಧನೆ ಇರಬೇಕು, ಅಲ್ಲ ಹೊರ್ತೆ ಕಲ್ಲುಟ್ಟಿ ಆರಾಧನೆಗಳಿರಬೇಕು, ಅಲ್ಲಿ ಕುಟುಂಬದ ಮನೆ ಅಂತ ಇರಬೇಕು, ಅದಕ್ಕೊಂದು ಬರಿ ಅಂತ ಇರ್ತದೆ. ಆ ಬರಿಯ ಆಧಾರದಲ್ಲಿ ನಾಗನ ಕಲ್ಲಿನ ಆಯ್ಕೆ ಇರುವಂಥದ್ದು. ನಾನು ಹೇಳ್ತೀನಿ, ಈ 46 ಕಲ್ಲು ಯಾವ ಬರಿದ್ದು, ಯಾವ ಕುಟುಂಬದ್ದು, ಯಾವ ಮನೆತನದ್ದು, ಹೇಗೆ ಬರುವಂಥದ್ದು? ಮತ್ತು ಇಲ್ಲಿ ತುಳುನಾಡಿನಲ್ಲಿ ಒಂದು ನಾಗಾರಾಧನೆಯಲ್ಲಿ ನಾಗಬನದಲ್ಲಿ ಆರಾಧನೆ ಮಾಡುವಂಥದ್ದು ವರ್ಷದಲ್ಲಿ ಒಂದು ದಿನ ಬಿಟ್ಟರೆ ಅದರಲ್ಲಿ ತಿಂಗಳ ಸಂಕ್ರಮಣ ಆಗಲಿ, ಅದಕ್ಕೆ ಜಾತ್ರೆಗಳಾಗಲಿ, ಅದಕ್ಕೆ ಈ ರೀತಿಯಾಗಿ ನೋಡಿ ಇಲ್ಲಿ ಒಂದು ಕೊಡೆಯನ್ನು ಇಟ್ಕೊಂಡಿದ್ದಾರೆ, ನಾಗನ ಮೂರ್ತಿ ಭಂಡಾರ ಬರುವ ನಿಯಮ ಬರ್ತದೆ, ಕರ್ಪೂರ ಆರತಿ ಕೊಡ್ತಾ ಇದೆ, ಇಲ್ಲಿ ನಾಗನ ಎದುರು ಸೂಟೆಗೆ ಬರ್ತದೆ, ಇದು ಎಲ್ಲವೂ ಇಲ್ಲಿ ನಡೀತಾ ಇದೆ. ಇಂಥ ನಿಯಮಗಳು ನಾಗಾರಾಧನೆಯಲ್ಲಿ ಬರುವುದೂ ಇಲ್ಲ, ಮತ್ತು ಆ ಸಾನ್ನಿಧ್ಯದಲ್ಲಿ ನಾಗ ಸಾನ್ನಿಧ್ಯ ಇರಲಿಕ್ಕೂ ಇಲ್ಲ. ನೋಡಿ, ಮಂಡಲ ಹಾಕಿ ಈ ರೀತಿಯಾಗಿರುವಂಥದ್ದು. ನಾನು ಇವರ ಜೊತೆ, ಈ ದರ್ಶನ ಪಾತ್ರೆಯ ಜೊತೆ ಕೆಲವು ವೈದಿಕರು ಸೇರಿಕೊಂಡಿದ್ದಾರೆ. ಈ ವೈದಿಕರನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ. ನಿಮಗೆ ವೇದಾಧ್ಯಯನ ಆದದ್ದಾಗಲಿ, ಒಂದು ಇಂಥ ಜ್ಞಾನ ಬಂದದ್ದು ಯಾಕೆ ಅಂತ ಕೇಳ್ತಾ ಇದ್ದೇನೆ ನಿಮಗೆ. ನೀವು ಅರ್ಥ ಮಾಡ್ಕೊಳ್ಬೇಕು, ಬಯಲು ಸೀಮೆಯಲ್ಲಿ ಇಂಥ ಒಂದು ಇಷ್ಟು ದೈವಗಳು ಇರುವಂಥದ್ದು. ಈಗ ಆ ದರ್ಶನ ಪಾತ್ರಿ ದೈವ ಭಕ್ತಿ ಇರ್ಬೋದು, ದೈವದ ಆರಾಧನೆ ಇರ್ಬೋದು, ದೈವಗಳಿರ್ಬೋದು, ಅದು ಕುಟುಂಬ ವ್ಯಾಪ್ತಿಯ ಒಳಗಡೆ. ಮೇಲ್ಗಡೆ ಎಲ್ಲಿಯೂ ನಿಮಗೆ ಗ್ರಾಮ ದೈವ, ಕುಟುಂಬ ದೈವಗಳೆಂಬ ನಿಯಮಗಳಿರುವಂಥದ್ದು ಅಲಿಯಕಟ್ಟಿನ ನಿಯಮದ ಪ್ರಕಾರ ಇರುವಂಥದ್ದು. ಆದರೆ ಈ ಮನುಷ್ಯನಿಗೆ ಯಾವ ರೀತಿ ಇಷ್ಟು ದೈವಗಳು ಬಂದಿದೆ ಅಂತ ಪ್ರಶ್ನೆ ಮಾಡುವಂಥದ್ದು ಪ್ರತಿಯೊಬ್ಬರೂ ಇದನ್ನು ಗಮನಿಸಬೇಕು. ದೈವಾರಾಧನೆಯ ನಿಯಮವನ್ನು ಅರ್ಥೈಸಿಕೊಂಡು ನೀವು ದೈವಗಳು ನಂಬಿ. ಇವರು ಮಾಡುವಂಥ ಇಂಥ ಕುತಂತ್ರದಿಂದಾಗಿ ಇವತ್ತು ತುಳುನಾಡಿನ ನಂಬಿಕೆಯ ದೈವಾರಾಧನೆಯೊಂದು ಬೀದಿಗೆ ಬಿದ್ದಂತಾಗಿದೆ. ಬೀದಿಯಲ್ಲಿ ಈ ರೀತಿಯಾಗಿ ಅನೇಕ ಜನರು ಒಂದು ನಗುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಈ ರೀತಿಯಾಗಿ ಈ ದರ್ಶನ ಪಾತ್ರೆ ಹಾಕಿದ ಬಟ್ಟೆಯ ಈ ಕೇಸರಿ ವರ್ಣವು ತುಳುನಾಡಿನಾದ್ಯಂತ ಯಾವ ಪಾತ್ರೆಯೂ ಹಾಕುವ ನಿಯಮಗಳಿಲ್ಲ. ಇಲ್ಲಿ ತುಳುನಾಡಿನ ದೈವಾರಾಧನೆಯಲ್ಲಿ ಬರುವಂಥದ್ದು ಎಲ್ಲವೂ ಶ್ವೇತವರ್ಣ, ಬಿಳಿ ವಸ್ತ್ರಗಳು. ಇಲ್ಲಿ ಈತ ಸನ್ಯಾಸಿಯ ವೇಷ ಹಾಕಿಕೊಂಡು ಕುತ್ತಿಗೆ ಒಂದು ರಕ್ತೇಶ್ವರಿಯಾಗೆ ಒಂದು ಸಂಕೊಲೆಯನ್ನು ಬಿಗಿದು, ರಕ್ತೇಶ್ವರಿ ದರ್ಶನದಲ್ಲಿ ಸಂಕೊಲೆ ಬಿಗಿಯುವಂಥ ಕ್ರಮವನ್ನು ಮಾಡಿಕೊಂಡಿದ್ದಾನೆ. ಈತನು ಹಾಕಿದಂಥ ಹಾವಭಾವಗಳು, ಈತನ ನಾಲಿಗೆಯಲ್ಲಿ ಸುಡುವಂಥ ಕರ್ಪೂರ ಸುಡುವ ರೀತಿಯಾಗಲಿ, ಈತ ಹಾಕಿದಂಥ ಬಟ್ಟೆಗಳಾಗಲಿ, ಈತ ಹಾಕುವಂಥ ಪಿಂಗಾರದ ಹೂವನ್ನು ತಿಳ್ಕೊಳ್ಳಾಗಲಿ, ತೆಂಗಿನಕಾಯಿ ಹೊಡೆಯುವಂತಾಗಲಿ, ಈತನ ಕೊಡುವಂಥ ಅಪ್ಪನೆಗಳಾಗಲಿ, ಈತ ಮಾಡುವಂಥ ಕೈಯಲ್ಲಿ ಇಡುವಂಥ ಪಂಚಜೀಟಿಗೆಯಾಗಲಿ, ಈತ ಮಾಡುವಂಥ ಬಲಿಸೇವೆಗಳಾಗಲಿ, ಈತ ತೆಗೆಯುವಂಥ ಈ ಒಂದು ಹೆಜ್ಜೆಗಳಾಗಲಿ, ಇಲ್ಲಿ ಇರುವಂಥ ವಸ್ತುಗಳಾಗಲಿ, ಬಂದಂಥ ಒಂದು ರೀತಿಯಲ್ಲಿ ಬಂದ ಎಲ್ಲರಿಗೂ ಈ ಒಂದು ಸೇವಂತಿಗೆ ಹೂವನ್ನು ಬಿಸಾಡುವುದಾಗಲಿ, ಹೆಂಗಸರನ್ನು ತಬ್ಬಿಕೊಂಡು ಕುಣಿಯುವುದಾಗಲಿ, ಹೆಂಗಸರಿಗೆ ಮಾಲೆ ಹಾಕುವಂತಾಗಲಿ, ದೈವಗಳ ಹೆಸರನ್ನು ಕರೆಯುವಂತಾಗಲಿ, ಇದು ಎಲ್ಲವೂ ಮೋಸ. ತುಳುನಾಡಿನಾದ್ಯಂತ ಎಲ್ಲಿಯೂ ನಿಮಗೆ ಇದನ್ನು ಮೂಲ ಸ್ಥಾನಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಮುಂದಿನ ತಲೆಮಾರಿಗೆ ದೈವಾರಾಧನೆಯನ್ನು ಉಳಿಸಿ ಕೊಡುವಂಥ ನಿಟ್ಟಿನಲ್ಲಿ ಮತ್ತು ಅನೇಕ ಮುಗ್ಧ ಭಕ್ತರು ಬಲಿಯಾಗದಂತೆ ಕಾಯುವ ದೃಷ್ಟಿಯಲ್ಲಿ, ದೈವಾರಾಧನೆಗೆ ಅಪಮಾನ ಆಗುವುದನ್ನು ತಡೆಯುವ ದೃಷ್ಟಿಯಲ್ಲಿ, ಹಿರಿಯರು ಮಾಡಿದಂಥ ಈ ಒಂದು ಆರಾಧನಾ ನಿಯಮಗಳನ್ನು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ನಾವು ಈ ಮೂಲಕ ಮಾಧ್ಯಮದಲ್ಲಿ ನಾವು ನಿಮ್ಮನ್ನು ಪ್ರಾರ್ಥಿಸುವುದಿಷ್ಟೇ, ದಯವಿಟ್ಟು ಯಾರು ಇಂಥ ಮೋಸದ ಕಟ್ಟೆಗಳಿಗೆ ಮೋಸ ಹೋಗದಿರಿ, ಮೋಸದ ದರ್ಶನ ಪಾತ್ರೆಗಳಿಗೆ ಮೋಸ ಹೋಗದಿರಿ. ಇದು ಈ ರೀತಿಯಾದ ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇವತ್ತಿಂಥ ಮೋಸಗಳು ನಡೀತಾ ಇದೆ. ಇದನ್ನು ನೀವು ಸ್ಥಳೀಯವಾಗಿ ಯಾರ ಹತ್ರ ನೀವು ಕೇಳಿಕೊಂಡು ಮುನ್ನಡೆಯಿರಿ. ಇಂಥದ್ದು ಇವತ್ತು ಕರ್ನಾಟಕದಾದ್ಯಂತ ನಡೀತಾ ಇದೆ. ದಯವಿಟ್ಟು ಈ ರೀತಿಯಾದಂಥ ಮುಗ್ಧ ನಮಗೆ ಶಾಲೆಗೆ ಹೋಗುವಂಥ ಈ ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳನ್ನು ನೋಡಿ ಕರ್ಪೂರ ಇಟ್ಟು ಹತ್ತಿರ ಕೂರಿಸಿ ಕರ್ಪೂರ ಇಡುವಂಥದ್ದು, ಹೆಣ್ಣು ಮಕ್ಕಳನ್ನು ಈ ರೀತಿ ಜಾಹೀರಾತಿಗೆ ಬಳಸ್ಕೊಳ್ಳೋದು, ಈ ರೀತಿಯಾಗಿ ಇದು ದೈವಾರಾಧನೆ ನಿಯಮಕ್ಕೆ ವಿರುದ್ಧವಾಗಿದೆ.
ತುಳುನಾಡಿನ ನಂಬಿಕೆಯ ಅಸ್ಮಿತೆ ತುಳುನಾಡಿನ ಅಸ್ಮಿತೆಯಾದಂಥ ದೈವಾರಾಧನೆಯಲ್ಲಿ ಸ್ತ್ರೀಗೆ ಅತ್ಯಂತ ಶ್ರೇಷ್ಠ ಸ್ಥಾನ ಇದೆ. ಇವತ್ತಿಗೂ ಗೌರವದ ಮೂಲ್ಯ ಇದೆ. ಇವತ್ತಿಗೂ ಈ ರೀತಿ ಸರಂಗೊಡ್ಡಿ ಪ್ರಸಾದ ತೆಗೆಯುವಂಥ ಕ್ರಮ ಇರುವಂಥದ್ದು ತುಳುನಾಡಿನಲ್ಲಿ ದೇವಸ್ಥಾನ ಮಾತೃಮೂಲಿ ವ್ಯವಸ್ಥೆಯ ತುಳುನಾಡಿನ ಅಲಿಯಕಟ್ಟಿನಲ್ಲಿ ಸ್ತ್ರೀ ಸಮಾಜಕ್ಕೆ ಅತ್ಯಂತ ಮಹತ್ವಪೂರ್ಣವಾದ ಜವಾಬ್ದಾರಿ ಮತ್ತು ಗೌರವ ಇದೆ. ಆದ್ದರಿಂದ ಇಲ್ಲಿ ಮಾಡುವಂಥದ್ದೆಲ್ಲವೂ ದೈವಾರಾಧನೆಗೆ ತದ್ವಿರುದ್ಧವಾಗಿದೆ. ಯಾರು ಮೋಸ ಹೋಗದಿರಿ, ದಯವಿಟ್ಟು ಮೋಸ ಹೋಗದಿರಿ. ನಮಗೆ ಬರುವಂಥ ಕಷ್ಟಗಳು ಏನೋ ಪೂರ್ವಜನ್ಮದಲ್ಲಿ ಬಂದದ್ದು. ನೋಡಿ, ನಾವು ಮಾಡಿದ ಸಾಲ, ನಾವು ಮಾಡಿದ ಸಮಸ್ಯೆಗಳು ನಮಗೆ ಕಿರಿಕಿರಿಯಾದಾಗ ನಾವು ದೈವಕೋಪಕ್ಕೆ ದೈವಕ್ಕೂ ಶಾಪದಿಂದ ಆಗ್ತದೆ ಅಂತ ತಿಳ್ಕೊಂಡಿದ್ದೀರಿ ನೀವು. ದಯವಿಟ್ಟು ಒತ್ತಡದ ಬದುಕಿಂದ ಹೊರಬನ್ನಿ, ಸಂತೃಪ್ತ ಜೀವನ ನಡೆಸಿ, ತುಳುನಾಡಿನ ದೈವಗಳನ್ನು ಕೂತಲ್ಲೇ ಪ್ರಾರ್ಥಿಸಿ. ಯಾವುದೇ ನೀವು ಖರ್ಚು ವೆಚ್ಚಗಳನ್ನು ಮಾಡದೆ ಕೂತಲ್ಲೇ ಪ್ರಾರ್ಥಿಸಿ. ದೈವಗಳು ಬರ್ತದೆ. ವರ್ಷಕ್ಕೊಮ್ಮೆ ನಿಮಗೆ ಅತಿಥಿಗಳು ಪರಿಚಯದವರು ತುಳುನಾಡದಂತ ಇದ್ದರೆ ಮೂಲ ಸ್ಥಳಗಳಿಗೆ ಬಂದು ಪ್ರಾರ್ಥಿಸಿ ಹೋಗುವಂಥ ಕೆಲಸ ಮಾಡಿ. ಇದು ಮೋಸದ ಕರ್ನಾಟಕದಾದ್ಯಂತ ಈ ರೀತಿಯಾಗಿ ಮೋಸದ ಕಟ್ಟೆಗಳು ಕಾರ್ಯಾಚರಿಸುವುದು ನಿಮಗೆ ಗೊತ್ತಾದರೆ ನೀವು ಖಂಡಿತವಾಗಿಯೂ ನಮಗೆ ತಿಳಿಸಿ. ಇದರಲ್ಲಿ ನಾವು ನಮ್ಮ ನಂಬರನ್ನು ಹಾಕ್ತೇವೆ. ನೀವು ಖಂಡಿತವಾಗಿ ತಿಳಿಸಿ. ಮತ್ತು ಒಂದು ವೇಳೆ ಮಾಂತ್ರಿಕತೆಗಳಿದ್ದರೆ ದಯವಿಟ್ಟು ಒಬ್ಬ ದರ್ಶನ ಪಾತ್ರಿ ಹತ್ರ, ಜ್ಯೋತಿಷ್ಯನ ಹತ್ರ, ಈ ರೀತಿ ಸುಳ್ಳು ವೈದಿಕರ ಹತ್ರ ವ್ಯವಹರಿಸುವಾಗ ಒಂದು ವಿಡಿಯೋಗಳನ್ನು ಮಾಡಿರಿ. ಯಾಕಂತ ಹೇಳಿದ್ರೆ ಇವರು ತುಂಬ ನಿಮ್ಮನ್ನು ಮುಂದಿನದನ್ನು ಹೆದರಿಸ್ತಾರೆ. ಮತ್ತು ಇಂಥ ದರ್ಶನ ಪಾತ್ರಿಗಳ ಹತ್ರ ಒಂಟಿ ನೀವು ಹೆಣ್ಣು ಮಕ್ಕಳನ್ನು ಮಾತಾಡಲಿಕ್ಕೆ ಬಿಡಬೇಡಿ, ಜೊತೆಯಾಗಿಡಿ. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಬರುವ ವಿಡಿಯೋಗಳು ಭಯಾನಕವಾಗಿದೆ. ಆದ್ದರಿಂದ ಒಂದು ಜಾಗೃತ ದೃಷ್ಟಿಯಲ್ಲಿ ನಾವು ಇದನ್ನು ನಿಮಗೆ ತಿಳಿಸ್ತಾ ಇದ್ದೇವೆ, ಒಂದು ಜಾಗೃತೆಯ ದೃಷ್ಟಿಯಲ್ಲಿ. ಆದ್ದರಿಂದ ಎಲ್ಲರೂ ಜಾಗೃತರಾಗಿ ನಮ್ಮ ತುಳುನಾಡ ದೈವಗಳಿಗೆ ಬಿದ್ದಂಥ ಅಪಮಾನವನ್ನು ದಯವಿಟ್ಟು ನಾವು ತೊಲಗಿಸುವಂಥ ಕೆಲಸಗಳನ್ನು ಮಾಡಬೇಕು. ಎಲ್ಲರೂ ಕೈ ಜೋಡಿಸಬೇಕು. ಒಂದು ವೇಳೆ ಹದ್ದು ಮೀರಿ ನಡೆದಾಗ, ಈ ರೀತಿಯಾಗಿ ಅಲ್ಲಲ್ಲಿ ನಡೆದರೆ ಸ್ಥಳೀಯ ಠಾಣೆಗೊಂದು ದೂರನ್ನು ಸಲ್ಲಿಸಿ, ಸ್ಥಳೀಯ ಪ್ರಮುಖರಿಗೆ ಮಾಹಿತಿ ತಿಳಿಸಿ. ಇಂಥ ದೈವಗಳು ಕಟ್ಟೆಗಳೆಲ್ಲವೂ ತುಳುನಾಡು ಬಿಟ್ಟು ಅನ್ಯ ಸ್ಥಳದಲ್ಲಿ ಸಾರ್ವಜನಿಕವಾಗಿ ಆರಾಧನೆ ಮಾಡುವ ನಿಯಮಗಳಿರುವುದಿಲ್ಲ ಅಂತ ಈ ಮೂಲಕ ನಿಮ್ಮನ್ನು ಪ್ರಾರ್ಥಿಸ್ತೇನೆ.